परब्रह्मणे नमः। श्रीमद्भगवद्गीता प्रथमोऽध्यायः अर्जुनविषादयोगः। अयनेषु च सर्वेषु यथा भागमवस्थिताः ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅದರಿಂದ ಎಲ್ಲ ವಿಷಯಗಳಲ್ಲಿ ನೀವೆಲ್ಲರೂ ನಿಸ್ಸಂಗಿ ಭೀಷ್ಮ ಎಲ್ಲ ಕಡೆಯಿಂದ ರಕ್ಷಿಸಿ ನಂತರ ದುರ್ಯೋಧನನ ಮೂಲಕ ತನ್ನ ಪಕ್ಷದ ಮಹಾರಥಿಕರನ್ನ ವಿಶೇಷ ರೂಪದಿಂದ ಭೀಷ್ಮ ಪಿತಾಮಹರ ಪ್ರಶಂಸೆಯನ್ನು ಮಾಡಿ ಭೀಷ್ಮ ಅಪ್ಪಾಜಿ ವಾಯ್ಸ್ ಬ್ರೇಕ್ ಆಯ್ತದೆ ಅಪ್ಪಾಜಿ. ಈಗ ಸರಿ ಇದೆಯಾ? ಈಗ ಸರಿ ಇದೆ ಅಪ್ಪಾಜಿ. ಹಾ ಸರಿ ಆಗುತ್ತೆ. ನಿಮಗೆ ಬ್ರೇಕ್ ಆದ್ರೆ ಹೇಳಿ. ಹಾ ಈಗ ಸಂಜೆಯ ನಂತರ ಘಟನೆಗಳನ್ನ ವರ್ಣನೆ ಮಾಡ್ತಾನೆ. ತಸ್ಯ ಸಂಜನ ಯನ್ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ಚೈಃ ಶಂಕಂ ದದ್ಮೌ ಪ್ರತಾಪವಾನ್. ಕೌರವರಲ್ಲಿ ವೃದ್ಧ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ಆ ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಉಚ್ಚ ಸ್ವರದಲ್ಲಿ ಸಿಂಹ ಗರ್ಜನೆಗೆ ಸಮನಾಗಿ ಗರ್ಜಿಸಿ ಶಂಕವನ್ನ ಊತಾರೆ. ಇದನ್ನ ನೋಡ್ತಾ ಇದ್ವಿ ನಾವು. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಶೇಷವಾದ ವ್ಯಾಖ್ಯಾನವನ್ನ ಮಾಡ್ತಾ ಭೀಷ್ಮನು ತನ್ನ ಜ್ಞಾನದ ಅನುಭವವುಳ್ಳ ಮತ್ತು ದೂರದವರೆಗೆ ನಡೆಸತಕ್ಕಂಥವುಳ್ಳ ಜ್ಞಾನ ಇರತಕ್ಕಂಥ ಮಹಾ ಶಕ್ತಿ ಸಾಮರ್ಥ್ಯ ಉಳ್ಳಂತ ಮಹಾನುಭಾವರು. ಹಾಗಾಗಿ ದುರ್ಯೋಧನ ಹೃದಯ ಹೇಗಿದೆ ಅನ್ನೋದನ್ನ ಅವ್ರಿಗೆ ಗೊತ್ತಾಯಿತು. ವಿವೇಕಗಳ ದೃಷ್ಟಿ ಸಂಕುಚಿತವಾಗಿರೋದಿಲ್ಲ, ವಿಶಾಲವಾಗಿರ್ತದೆ. ಭೀಷ್ಮನ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಅಲ್ಲ ಎಂಬತಕ್ಕಂಥ ವಿಷಯ ಭೀಷ್ಮಾಚಾರ್ಯರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಸಹ ಅವನ ದೇಹ ರಾಜ ದುರ್ಯೋಧನ ಅನ್ನದಿಂದ ಬೆಳೆದಿತ್ತು. ಹಾಗಾಗಿ ಸಂಕಟದ ಸಮಯದಲ್ಲಿ ಅನ್ನದಾತನನ್ನ ತ್ಯಾಗ ಮಾಡುವುದು ಒಳ್ಳೆಯದಲ್ಲ. ಹಾಗಾಗಿ ಅದು ಭೀಷ್ಮನ ದೃಷ್ಟಿಯಲ್ಲಿ ಕರ್ತವ್ಯ ಭ್ರಷ್ಟತೆ ಆಗಿತ್ತು. ಸುಧರ್ಮದ ಆಚರಣೆಯನ್ನ ಆಚರಿಸುವುದಕ್ಕೇನೆ ಮಾನವನಿಗೆ ಮನುಷ್ಯ ಜನ್ಮ ದೊರೆತಿದೆ. ಕರ್ತವ್ಯದ ದೃಢವಾದ ಬಂಧನದಲ್ಲಿ ಸಿಕ್ಕಿ ಮನುಷ್ಯನು ಅನೇಕ ಸಾರಿ ಅಪ್ರಿಯ ಕರ್ಮಗಳನ್ನು ಕೂಡ ಮಾಡಬೇಕಾಗ್ತದೆ. ಕರ್ತವ್ಯದ ಬಂಧನದಿಂದ ಮುರಿಯುವವನು ತನ್ನ ಜೀವಿತವನ್ನೇ ಹಾಳು ಮಾಡಿಕೊಳ್ತಾನೆ. ಕರ್ತವ್ಯದ ಬಂಧನದಿಂದ ಕ್ರಮವಾಗಿ ಮುಕ್ತಿಯು ಬಂದೇ ಬರುತ್ತದೆ. ಆದ್ರಿಂದ ಮನುಷ್ಯನು ಪ್ರಿಯವಾಗ್ಲಿ ಅಪ್ರಿಯವಾಗ್ಲಿ ಕರ್ತವ್ಯದ ಮೇಲೆ ಹೆಚ್ಚು ಆಸಕ್ತಿ ಇಡಬೇಕು. ಕೆಲವೊಂದು ಕಾರ್ಯಗಳು ಕರ್ತವ್ಯ, ಅದು ಇಷ್ಟ ಇಲ್ಲದಿದ್ರು ಮಾಡ್ಬೇಕಾಗ್ತದೆ. ಇಂಥದನ್ನ ಎಲ್ಲರ ಜೀವನದಲ್ಲಿ ಎದುರಾಗ್ತದೆ. ಅದು ಮಾಡ್ಲಿಕ್ಕೆ ಇಷ್ಟ ಆಗಲ್ಲ, ಇರಲ್ಲ, ಆದ್ರೂ ಅದು ಕರ್ತವ್ಯ, ಅದು ಮಾಡ್ಲೇಬೇಕು. ಹಾಗಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಅಪ್ಪಾಜಿ. ಇಲ್ಲ ನಾಯಿ ಬಗಲ್ತಾ ಇದೆಯಾ? ಹಲೋ, ಯಾರೋ ಮಾತಾಡ್ತಾ ಇದ್ದೀರಾ? ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿಮ್ಮ, ನಾಯಿ ಬಗಲ್ತಾ ಮ್ಯೂಟ್ ಮಾಡಿ. ಕರ್ತವ್ಯ ಆದ್ರಿಂದ ಇಷ್ಟ ಇಲ್ಲದೆ ಇದ್ರು ಬಹಳಷ್ಟು ಸಾರಿ ಮಾಡ್ಬೇಕಾಗ್ತದೆ. ಈಗ ಮನೇಲಿ ನೋಡಿ, ಅವ್ರಿಗೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ, ಆದ್ರೂ ಯಾರೋ ಮಕ್ಕಳು ಇನ್ನೊಬ್ರು ಮತ್ತು ಅವ್ರಿಗಾಗಿ ಹೋಗ್ಬೇಕಾಗ್ತದೆ. ಕರ್ತವ್ಯ ಅಲ್ವಾ? ಹಾಗೆ ಜೀವನದಲ್ಲಿ ಕೂಡ ಭೀಷ್ಮಾಚಾರ್ಯರಿಗೆ ದುರ್ಯೋಧನನ ಭಾವ ಇಷ್ಟ ಇರಲಿಲ್ಲ, ಆದ್ರೂ ಅವನು ಊಟ ಮಾಡಿದ್ವಲ್ಲ, ಕರ್ತವ್ಯ ಈಗ. ಹಾಗಾಗಿ ಇಷ್ಟ ಇಲ್ಲದಿದ್ರು
ನಮಗೆ ಕರ್ತವ್ಯ ಅಂತಕ್ಕಂಥದ್ದು ಮಾಡ್ಲೇಬೇಕಾಗ್ತದೆ. ನೋಡಿ ಹೇಗಿದೆ ನೋಡಿ. ಹಾಗಾದ್ರೆ ಇದನ್ನ ಹೇಳ್ತಾರೆ ಪಾಪ ಉಭಯ ಸಂಕಟ ಅಂತ. ಎರಡು ಕಡೆ, ಒಂದ್ ಕಡೆ ಆ ಕಡೆ ಹೋಗ್ಬೇಕಾದದ್ದು ಒಳ್ಳೇದು, ಆದ್ರೆ ಇದುವರೆಗೆ ದುರ್ಯೋಧನ ಊಟ ಮಾಡಿದೀವಲ್ಲ, ಹೇಗೆ ಅವನು ಬಿಟ್ಟು ಹೋಗೋದು? ಇದನ್ನ ಧರ್ಮ ಸಂಕಟ ಅಂತ ಹೇಳ್ತಾರೆ. ಇದನ್ನ ಎಲ್ರೂ ಅನುಭವಿಸಿದ್ದಾರೆ ಲೋಕದಲ್ಲಿ. ನಾವು ಅನ್ಕೊಂತೀವಿ, ಓಹೋ ಬೇರೆಯವರೆಷ್ಟು ಸುಖವಾಗಿದ್ದಾರೆ ಅಂತ. ಎಲ್ಲರೂ ಎಂತ ಮಹಾನ್ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಅವರು ತುಂಬಾ ಒದ್ದಾಡಿದ್ದಾರೆ, ಅವರು ಕೂಡ ದುಃಖನ ಅನುಭವಿಸಿದ್ದಾರೆ. ಅಂತ ಮಹಾಶಕ್ತಿ ಸಾಮರ್ಥ್ಯ ಉಳ್ಳವರು ಕೂಡ ಧರ್ಮಕ್ಕಾಗಿ ಸಂಕಟವನ್ನು ಅನುಭವಿಸಿದ್ದಾರೆ. ಅದನ್ನ ಧರ್ಮ ಸಂಕಟ ಅಂತ ಹೇಳ್ತಾರೆ. ಹಾಗಾದ್ರೆ ಭೀಷ್ಮ ಪಿತಾಮಹನ ಕರ್ತವ್ಯನು ಅಪ್ರಿಯವಾದರೂ ಯಾವ ಕರ್ತವ್ಯವನ್ನ ಆತ ನಿರ್ವಹಿಸಬೇಕಾಗಿದೆ? ಹಾಗಾದ್ರೆ ಭೀಷ್ಮ ಪಿತಾಮಹನ ಕರ್ತವ್ಯ ಏನು? ಅವ್ರಿಗೆ ಇಷ್ಟ ಇಲ್ಲದಿದ್ರು ಯಾವ ಕರ್ತವ್ಯ ಮಾಡಬೇಕಾಗಿದೆ ಅಂತಂದ್ರೆ, ಇಷ್ಟ ಇಲ್ಲದಿದ್ರು ಸತ್ಯವತಿಯ ಸಂತಾನವನ್ನ ಹಾಗೂ ಆ ವಂಶದ ರಕ್ಷಿಸುವ ಪ್ರತಿಜ್ಞೆ ಮಾಡಿದ್ದನು. ಯಾರು? ತಂದೆ ಶಂತನ ಚಕ್ರವರ್ತಿಗೆ ಮದುವೆ ಮಾಡಿದ್ದ. ಅದು ನಾನು ಮದುವೆ ಆಗುವುದಿಲ್ಲ, ಪಟ್ಟಾಭಿಷಿಕ್ತನಾಗುವುದಿಲ್ಲ ಅಂತೇಳಿ ಸತ್ಯವತಿಯ ತಂದೆಗೆ ಮಾತನ್ನ ಕೊಟ್ಟಿದ್ದ. ಹಾಗಾಗಿ ಆ ಸತ್ಯವತಿಯ ತಂದೆಗೆ ಆ ಸತ್ಯವತಿಯ ಮಕ್ಕಳು ಸಂತಾನ ತನಗೆ ಚಿಕ್ಕಮ್ಮ ಆಗ್ಬೇಕು, ತನ್ನ ತಮ್ಮಂದಿರನ್ನ ಆ ವಂಶವನ್ನ ರಕ್ಷಿಸತಕ್ಕಂತ ಪ್ರತಿಜ್ಞೆ ಮಾಡಿದ್ದ. ಹಾಗಾಗಿ ಆ ಪ್ರತಿಜ್ಞೆಯನ್ನ ನೆರವೇರಿಸುವುದಕ್ಕಾಗಿ ಭೀಷ್ಮ ಕೌರವ ಪಕ್ಷವನ್ನು ಬಿಡಲಾರದೆ ಹೋದನು. ಅವನ್ನ ಕಾಪಾಡಬೇಕಾದ್ರೆ ಕೌರವ ಪಕ್ಷದಲ್ಲಿ ಇವರು ಸಹಾಯ ಬೇಕಾಗಿತ್ತು. ಹಾಗಾಗಿ ಅವರು ಚಿತ್ರ ವಿಚಿತ್ರ ವೀರ್ಯರಂತೇಳಿ ಏನಾದ್ರು ಅಂತ ನಾವು ಹೇಳ್ಕೊಂಡ್ವಲ್ಲ ಅವರು. ಇವರು ಕೂಡ ಒಬ್ಬ ಗಂಧರ್ವ ರಾಜನೊಡನೆ ಯುದ್ಧಕ್ಕೆ ಹೋಗಿ ಸತ್ತೋಗ್ತಾನೆ. ಇನ್ನೊಬ್ಬ ವಿಶೇಷವಾದ ಭೋಗ ವಿಲಾಸದಲ್ಲಿ ಮುಳುಗಿ ಏನೋ ಒಂದು ವಿಶೇಷವಾದ ರೋಗದಿಂದ ಸತ್ತೋಗ್ಬಿಡ್ತಾನೆ. ಚಿತ್ರ ವಿಚಿತ್ರವೇನು ಹೇಳ್ತೀನಿ ಹೇಳಿ. ಆ ಪ್ರತಿಜ್ಞೆಯನ್ನು ನೆರವೇರಿಸಲಿಕ್ಕಾಗಿ ಭೀಷ್ಮ ಕೌರವ ಪಕ್ಷವನ್ನ ಬಿಡ್ಲಿಕ್ಕಾಗಲಿಲ್ಲ. ಇದನ್ನ ಸೂಚಿಸುವುದಕ್ಕಾಗಿ ಕೂಡ ದುರ್ಯೋಧನನ ಮನಸ್ಸಿಗೆ ಮತ್ತು ಹರ್ಷವನ್ನು ಉಂಟು ಮಾಡುವುದಕ್ಕಾಗಿ ಮತ್ತು ಸೇನಾಪತಿಯ ಸ್ಥಾನದಲ್ಲಿದ್ದು ಯುದ್ಧವನ್ನ ಆರಂಭಿಸುವುದಕ್ಕಾಗಿ ಕೂಡ ತನ್ನ ಕರ್ತವ್ಯ ಆಗಿತ್ತು. ಯಾರ್ದು? ಭೀಷ್ಮಂದು. ಹಾಗಾಗಿ ಅವರು ಶಂಖವನ್ನ ಊದ್ತಾರೆ. ಆಳವಾಗಿ ನೋಡೋದಾದ್ರೆ ಭೀಷ್ಮ ಪಿತಾಮಹ ಮತ್ತು ದ್ರೋಣಾಚಾರ್ಯ ಇವರುಗಳ ಮನಸ್ಸು ದುರ್ಯೋಧನನ ಮನಸ್ಸಿಗೆ ವಿರುದ್ಧವಾಗಿದ್ದರು. ಅವರು ರಾಜ ಶಾಸನಕ್ಕೆ ಒಳಪಟ್ಟು ರಾಜಾಜ್ಞೆಯನ್ನ ಪಾಲಿಸುವುದೇ ತಮ್ಮ ಕರ್ತವ್ಯವೆಂದು ಭಾವಿಸಿದ್ದರು. ನೋಡಿ, ಈ ದುರ್ಯೋಧನ ಎಂತವನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಭೀಷ್ಮನಿಗೆ ಗೊತ್ತಿತ್ತು, ದ್ರೋಣಾಚಾರ್ಯನಿಗೆ ಗೊತ್ತಿತ್ತು. ಆದ್ರೆ ಏನ್ ಮಾಡ್ತೀರಿ? ಗೊತ್ತಿಲ್ಲ ಅನ್ನೋ ಮಾತಿಲ್ಲ. ದುರ್ಯೋಧನ ಮನಸ್ಸಿಗೆ ವಿರುದ್ಧವಾಗಿದ್ರು. ಅಂದ್ರೆ ದುರ್ಯೋಧನ ಬಗ್ಗೆ ಅಷ್ಟು ಒಲವಿರ್ಲಿಲ್ಲ. ಆದ್ರೂ ಅವ್ರ ಹತ್ರ ಇದ್ದಾರೆ, ಅವ್ರು ಊಟ ಮಾಡಿದ್ದಾರೆ, ಆಶ್ರಯ ಪಡೆದಿದ್ದಾರೆ. ಹಾಗಾಗಿ ರಾಜ ಶಾಸನಕ್ಕೆ ಒಳಪಟ್ಟು ರಾಜಾಜ್ಞೆಯನ್ನ ಪಾಲಿಸುವುದೇ ನಮ್ಮ ಕರ್ತವ್ಯ ಅನ್ಕೊಂಡ್ರು. ಕರ್ತವ್ಯ ಕೂಡ ಅದು. ಹಾಗಾಗಿ ಸೇನಾಪತಿಯ ಸ್ಥಾನದಲ್ಲಿದ್ದರೂ ಕೂಡ ಇಂದು ಮುಂದೆ ನೋಡದೆ ತಮ್ಮ ಕರ್ತವ್ಯವನ್ನು ಪಾಲಿಸಲು ಸಿದ್ಧರಾದರು. ಯುದ್ಧಕ್ಕಾಗಿ ಬಂದಿದ್ದೀರಿ, ದುರ್ಯೋಧನ ಬಗ್ಗೆ ಅವನ ಬಗ್ಗೆ ಗೊತ್ತಿದೆ ಅವ್ರಿಗೆ. ಆದ್ರೂ ಏನ್ ಮಾಡ್ತೀರಿ? ಈಗ ಯುದ್ಧಕ್ಕೆ ಬಂದಿದ್ದಾರೆ, ಈಗ ಅವನ ಹೇಳಿದ ಮಾತನ್ನು ನಾವು ಕೇಳಲೇಬೇಕು. ಈಗ ಯಾಕೆ? ರಾಜಾಜ್ಞೆಯನ್ನ ಪಾಲಿಸ್ತಕ್ಕಂಥದ್ದು ಕೂಡ ಕರ್ತವ್ಯ ಆಗಿದೆ. ಪ್ರತ್ಯೇಕ ಪರಿಸ್ಥಿತಿಯಲ್ಲೂ ಸಹ ಕರ್ತವ್ಯ ಪಾಲನೆಯ ದೃಢತೆಯ ಜ್ಞಾನ ಮತ್ತು ಬ್ರಹ್ಮನಿಷ್ಠೆಯ ಚಿಹ್ನವೆಂದು ತಿಳಿಯಬೇಕು. ನೋಡಿ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಕರ್ತವ್ಯದ ಪಾಲನೆ ಇದೆಯಲ್ಲ, ಅದರ ದೃಢತೆ ಇದೆಯಲ್ಲ, ಅದು ಜ್ಞಾನ ಮತ್ತು ಬ್ರಹ್ಮನಿಷ್ಠೆಯ ಚಿಹ್ನೆ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ. ಕರ್ತವ್ಯ ಅದು ಕಷ್ಟವೋ ನಷ್ಟವೋ ಮಾಡಬೇಕು, ಇದು ಬ್ರಹ್ಮನಿಷ್ಠೆಯ ಚಿಹ್ನೆ ಅಂತ ತಿಳಿಯಬೇಕು. ಅರ್ಥಾತ್ ಏನು? ಕರ್ತವ್ಯ ಪಾಲನೆ ಮಾಡೋದ್ರಿಂದ ಜನ್ಮ ಸಾರ್ಥಕ ಆಗ್ತದೆ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶುತದಾಚನ. ಮನುಷ್ಯ ತನ್ನ ಕರ್ತವ್ಯವನ್ನು ಪಾಲನೆ ಮಾಡುವಾಗ ಮನೆಯಲ್ಲೇ ಆಗ್ಲಿ, ಸಮಾಜದಲ್ಲಿ ಆಗ್ಲಿ ಮತ್ತು ರಾಜ್ಯದಲ್ಲಿ ಆಗ್ಲಿ ತನಗೆ ಅಭಿರುಚಿ ಇಲ್ಲದ ಕರ್ಮಗಳನ್ನ ಮಾಡ್ಲೇಬೇಕಾಗ್ತದೆ. ಒಂದೊಂದು ಸಮಾಜದಲ್ಲಿ, ಮನೆಯಲ್ಲಿ ತನಗೆ ಇಷ್ಟ ಇಲ್ಲ ಆದ್ರೂ ಕರ್ತವ್ಯ ಮಾಡ್ಬೇಕಾಗುತ್ತೆ. ಏನ್ ಮಾಡ್ತೀರಿ? ಈಗ ನೀವು ನೋಡಿ, ಸಾಮಾನ್ಯವಾಗಿ ಯಾರೊಬ್ಬ ಸಾಧಕ ಇರ್ತಾನೆ, ಸಂಸಾರ ಅಂತಕ್ಕಂಥದ್ದು ಬೇಸರ ಬಂದಿರ್ತದೆ, ಬೇಡ ಅನ್ಸಿರ್ತದೆ, ಸಾಕಪ್ಪ ಸಾಕು ಅನ್ಸಿರ್ತದೆ. ಆದ್ರೂ
ಕರ್ತವ್ಯ ಇದೆಯಲ್ವಾ, ಅದನ್ನು ಬಿಡುವಾಗಿಲ್ಲ. ಅದನ್ನು ಇಷ್ಟ ಇಲ್ಲದಿದ್ರು ಕರ್ತವ್ಯ ಪಾಲನೆ ಮಾಡ್ಲೇಬೇಕಾಗ್ತದೆ. ಇದು ಸಮಾಜದಲ್ಲಿ ನೋಡ್ತೀವಿ, ಅದೇ ರೀತಿ ಸಂಸಾರದಲ್ಲಿ ಕೂಡ ನೋಡ್ತೀವಿ. ಸುಧರ್ಮಕ್ಕಾಗಿ ಕಠಿಣವಾದ ಮತ್ತು ಅಪ್ರಿಯವಾದ ಕರ್ಮಗಳನ್ನು ಮಾಡುತ್ತಿದ್ದರು, ನಿರ್ವಿಕಾರವಾಗಿ ಅಸನ್ಮುಖಿಯಾಗಿಯೂ. ಕಠಿಣವಾಗಿ ಅಪ್ರಿಯವಾದ ಕರ್ಮಗಳನ್ನು ಮಾಡ್ತಿದ್ರು, ಹೆಂಗಿರ್ಬೇಕು ಅಂತ ಹೇಳ್ತಾರೆ ನೋಡಿ. ನಿರ್ವಿಕಾರ, ಯಾವುದೇ ವಿಕಾರ ಇಲ್ಲದೆ ಅಸನ್ಮುಖಿ, ದುಃಖದಿಂದ ಒದ್ದಾಡ್ಕೊಂಡು ಮಾಡೋದಲ್ಲ ಇದೆ ಇವರು. ಸುಧರ್ಮಕ್ಕಾಗಿ ಕಠಿಣವಾದ ಮತ್ತು ಅಪ್ರಿಯವಾದ ಕರ್ಮಗಳನ್ನು ಮಾಡುತ್ತಿದ್ದರು, ನಿರ್ವಿಕಾರವಾಗಿಯೂ ಅಸನ್ಮುಖಿಯಾಗಿಯೂ ಇರುವ ಮನುಷ್ಯನೇ ಬ್ರಹ್ಮಜ್ಞಾನಿ ಎನಿಸಿಕೊಳ್ಳುತ್ತಾನೆ, ಅವನೇ ಶ್ರೇಷ್ಠ ಫಲವನ್ನ ಪಡೆಯಬಲ್ಲನು. ಕರ್ತವ್ಯ ಆದ್ರಿಂದ ನಮ್ಗೆ ಇಷ್ಟ ಇಲ್ಲ, ಆದ್ರೂ ಕರ್ತವ್ಯ, ಆದ್ರೂ ಕಷ್ಟ ಆದ್ರೂ ಯಾರು ಅದನ್ನ ಒದ್ದಾಡ್ತಾ ಬೈಕೊಂತಲ್ಲ, ಮತ್ತೇನು ಯಾವುದೇ ವಿಕಾರ ಇಲ್ಲದೆ ಅಸನ್ಮುಖಿಯಾಗಿ ನಗುತ್ತಾ ಆ ಕರ್ಮವನ್ನು ಮಾಡ್ತಾ ಇರ್ತಾನಲ್ವಾ, ಅಂತ ಮನುಷ್ಯನೇ ಬ್ರಹ್ಮಜ್ಞಾನಿ ಅಂತ ತಿಳಿಸ್ಕೊಳ್ತಾನೆ, ಅವನೇ ಶ್ರೇಷ್ಠ ಫಲವನ್ನು ಪಡೆಯಬಲ್ಲನು. ತನ್ನ ಸ್ವಧರ್ಮದ ಆಚರಣೆಯನ್ನ ಮಾಡ್ತಕ್ಕಂಥವ್ನು. ಇಷ್ಟ ಅಲ್ಲದಿದ್ರು ಧರ್ಮ ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಹೇಳಿದ್ರು ಇವೆಲ್ಲ? ಭೀಷ್ಮನಿಗೆ ದ್ರೋಣನಿಗೆ ಗೊತ್ತಿತ್ತು ದುರ್ಯೋಧನ ಸ್ವಭಾವ ಏನು ಅಂತ, ಆದ್ರೂ ಕರ್ತವ್ಯ ಮೊದಲನೇದಾಗಿ ಸತ್ಯವತೆಯ ಮಕ್ಕಳನ್ನ, ವಂಶವನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇತ್ತು. ಇನ್ನು ದುರ್ಯೋಧನ ಆಶ್ರಯ ಪಡೆದಿದ್ರು. ಹಾಗಾಗಿ ಸಂದರ್ಭ ಬಂದಾಗ ಅವನ ಆಜ್ಞೆ ಪಾಲನೆ ಮಾಡೋದು ಅವನ ಕರ್ತವ್ಯವಾಗಿದೆ. ಇದು ಕರ್ತವ್ಯ ಪಾಲನೆ. ಕರ್ತವ್ಯ ಪಾಲನೆ ಮಾಡ್ಬೇಕಾದ್ರೆ ಯಾವುದೇ ವಿಕಾರ ಇಲ್ಲದೆ ಅಸನ್ಮುಖಿಯಾಗಿ ಇರ್ತಕ್ಕಂಥ ಮನುಷ್ಯನೇ ಬ್ರಹ್ಮಜ್ಞಾನಿ ಅಂತ ಪಡ್ತಾನೆ. ಒಂದ್ ನಿಮಿಷ ಇರಿ. ಹಾಗಾಗಿ ಗೊತ್ತಿತ್ತು ದುರ್ಯೋಧನ ಬುದ್ಧಿ ಎಂತದ್ದು ಅಂತ, ಆದ್ರೂ ಏನ್ ಮಾಡ್ತೀರಿ, ದುರ್ಯೋಧನ ಊಟ ಮಾಡಿದ ಕಾರಣ ಅವನ ಮಾತನ್ನ ಕೇಳ್ಬೇಕಾಯ್ತು, ಕರ್ತವ್ಯ. ಹಾಗಾಗಿ ಕರ್ತವ್ಯ ಪಾಲನೆ ಮಾಡ್ತಕ್ಕಂಥವ್ರು ಹೇಗೆ ನಿರ್ವಿಕಾರವಾಗಿ ಅಸನ್ಮುಖಿಯಾಗಿ ಇರ್ತಕ್ಕಂಥ ಮನುಷ್ಯನೇ ಬ್ರಹ್ಮಜ್ಞಾನಿ ಎನಿಸಿಕೊಳ್ತಾನೆ, ಅವನೇ ಶ್ರೇಷ್ಠ ಫಲವನ್ನು. ಇನ್ನು ಮುಂದಿನ ಶ್ಲೋಕದಲ್ಲಿ ಭೀಷ್ಮ ಪಿತಾಮಹ ಶಂಖವನ್ನು ಊದಿದ್ದರಿಂದ ಕೌರವರ ಸೇನೆಯಲ್ಲಿ ಉಂಟಾಗಿರ್ತಕ್ಕಂಥ ಏನು ಪರಿಣಾಮ ಆಯಿತು ಅನ್ನೋ ಮಾತಲ್ಲಿ ಪ್ರತಿಪಾದನೆ ಮಾಡ್ತೇನೆ. 13ನೇ ಶ್ಲೋಕ ಹೇಳ್ಬಿಡಿ. ತಥಾ ಸಂಕಸ್ಯ ಧೈರ್ಯಸ್ಯ ಪಡವಾನತ ಭೂಮುಖಃ ದಾಸೈರ್ಯ ಅನ್ಯಂತ ಸಾ ಸತ್ಯಸ್ತು ಬಲೋಭವತ್. ಇನ್ನೊಂದ್ಸಲ ಹೇಳಿ. ತಥಾ ಶಂಕಾಶ್ಚ ಧೈರ್ಯಸ್ಯ ಪಣವಾನಕ ಗೋಮುಖಃ ದಾಸೈರ್ಯ ಅನ್ಯಂತ ಸಾ ಸದ್ಯಸ್ತು ಬಲೋಭವತ್. ತತಃ ಶಂಕಾಶ್ಚ ಧೈರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮೂಲೋಭವತ್. ಶಂಕಾಃ ಚ ಧೈರ್ಯಾಃ ಚ ಪಣವಾನಕ ಗೋಮುಖಾಃ ಸಹಸಾ ಏವ ಅಭ್ಯಹನಂತ ಸಹ ತುಮುಲಃ ಅಭವತ್. ಇದಾದ ನಂತರ ಏನಾಯ್ತು ಅಂದ್ರೆ ಶಂಕಾಹ ಶಂಕಗಳು ಚ ಮತ್ತು ಧೈರ್ಯ ಚ ಹಾಗೂ ಪಣವಾನಕ ಗೋಮುಖ ಡೋಲು ಮೃದಂಗ ಮತ್ತು ಕಹಳೆ ಮೊದಲಾದ ವಾದ್ಯಗಳು ಸಹಸಾಯ ಒಟ್ಟಿಗೆ ಮೊಳಗಿದವು. ಸಹ ಅತ್ಯಂತ
ತುಂಬಾ ಹೇಗಿತ್ತು ಭಯಂಕರವಾಗಿ. ಮೊದಲನೇದಾಗಿ ಭೀಷ್ಮ ಪಿತಾಮಹರು ಕೌರವರಲ್ಲಿ ಆಗಿರ್ತಕ್ಕಂತ ಭೀಷ್ಮ ಪಿತಾಮಹರು. ಹಲೋ ಅಪ್ಪಾಜಿ, ವಾಯ್ಸ್ ಬ್ರೇಕ್ ಆಯ್ತಾ ಇದೆ ಅಪ್ಪಾಜಿ? ಈಗಲೂ ಹಂಗೆ ಇದೆಯಾ? ಈಗ ಬರ್ತಾ ಇದೆ ಅಪ್ಪಾಜಿ, ಈಗ ಸರಿಯಾಗಿದೆ. ಸಿಂಹ ಗರ್ಜನೆ ಸಮವಾಗಿ ಗರ್ಜಿಸಿ ಶಂಖವನ್ನು ನಂತರ ಇದಾದ ನಂತರ ಶಂಖಗಳು, ನಗಾರಿಗಳು, ಡೋಲುಗಳು, ಮೃದಂಗ, ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಬಳಸ್ತಾರೆ. ಯಾವಾಗ ಭೀಷ್ಮ ಪಿತಾಮಹರು ಶಂಖವನ್ನು ಮೃದಂಗ, ಕಹಳೆ ವಾದ್ಯ ಒಟ್ಟಿಗೆ ಎಲ್ಲರನ್ನು ಒಂದೇ ಸರಿ ಮೊಳಲಿಕ್ಕೆ ಶುರುವಾಯಿತು. ಆ ಶಬ್ದ ಹೇಗಿತ್ತು? ಬಹಳ ಭಯಂಕರ ಅಂತ ಹೇಳ್ತಾರೆ. ಬಹಳ ಭಯಂಕರ ಅನುಭವಿಸಿತ್ತು. ಏನು ಈ ಶ್ಲೋಕದ ಭಾವ ಅಂತಂದ್ರೆ, ಭೀಷ್ಮ ಪಿತಾಮಹರು ಗರ್ಜಿಸಿ ಯುದ್ಧ ಆರಂಭದ ಘೋಷಣೆಯನ್ನು ಮಾಡಿದಾಗ ಎಲ್ಲಾ ಕಡೆ ಉತ್ಸಾಹ ಹರಡಿತ್ತು ಮತ್ತು ಸೈನ್ಯದ ಎಲ್ಲಾ ಕಡೆಯಿಂದಲೂ ವಿಭಿನ್ನ ಸೇನಾ ನಾಯಕರ ಶಂಖ ಮತ್ತು ಯುದ್ಧದ ಬಗೆಯ ವಾದ್ಯಗಳು ಒಂದೇ ಬಾರಿದವು. ಅವುಗಳು ಒಂದೇ ಬಾರಿಗೆ ಮುಳುಗಿದುದರಿಂದ ಎಷ್ಟು ಭಯಾನಕ ಶಬ್ದವಾಯಿತು ಅಂತಂದ್ರೆ, ನಮೋ ಮಂಡಲವೆಲ್ಲ ಆ ಶಬ್ದದಿಂದ ಪ್ರತಿ ನೋಡಿ. ಭೀಷ್ಮ ಪಿತಾಮಹರ ಸಿಂಹ ಗರ್ಜನೆ ಶಂಖವನ್ನೂದಿ ಯುದ್ಧದ ಆರಂಭ ಘೋಷಣೆ ಮಾಡ್ಬೇಕಾದ್ರೆ ಎಲ್ಲ ಕಡೆ ಹೆಂಗಿತ್ತು? ಉತ್ಸಾಹ ಹರಡಿತ್ತು. ಸೈನ್ಯದ ಎಲ್ಲಾ ಕಡೆಯಿಂದ ಕೂಡ ಬೇರೆ ಬೇರೆ ಎಲ್ಲಾ ಸೇನಾ ನಾಯಕರೆಲ್ಲ ಕೂಡ ತಮ್ಮ ತಮ್ಮ ಶಂಖವನ್ನ ಯುದ್ಧದ ಬಗೆಯ ವಾದ್ಯಗಳು ಯುದ್ಧದಲ್ಲಿ ಪ್ರಾರಂಭ ಮಾಡ್ಬೇಕಾದ್ರೆ ಡಮರುಗ ಎಲ್ಲ ಇರ್ತವೆ, ಅವೆಲ್ಲ ಕೂಡ ಒಂದೇ ಸಾರಿಗೆ ಮಳಲಿಕ್ಕೆ ಶುರುವಾಯಿತು. ಆಗ ಒಂದೇ ಬಾರಿಗೆ ಯಾವಾಗ ಮಳಗಿತ್ತು ಶಬ್ದ ಭಯಾನಕವಾಯಿತು. ಹೇಗೆ? ನಭೋ ಮಂಡಲ, ನಭ ಅಂದ್ರೆ ಆಕಾಶ, ಆಕಾಶ ಪ್ರತಿಧ್ವನಿಸ್ತಾ ಇತ್ತು, ಅಷ್ಟು ಶಬ್ದ ಆಗ್ತಾ ಇತ್ತು ನಮ್ಮ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಭಯಂಕರವಾಗಿತ್ತು ಅಂತ. ಏನಪ್ಪಾ ಇಲ್ಲಂದ್ರೆ, ಸುವೃದ್ಧರು, ಪ್ರತಾಪವಂತನು, ಪಿತಾಮಹನಾದ ಭೀಷ್ಮನು ದ್ರೋಣನ ಮನಸ್ಸಿನಲ್ಲಿ ಭಯವನ್ನು ಗಮನಿಸಿ ಆತನಿಗೆ ಹರ್ಷವನ್ನುಂಟು ಮಾಡುವುದಕ್ಕಾಗಿ ಹಾಗೂ ಸಿಂಹನಾದವನ್ನ ಗರ್ಜಿಸಿ ಶಂಖವನ್ನು ಊದ್ತಾನೆ. ಸೇನಾಪತಿಯಾದ ಭೀಷ್ಮನನ್ನು ಅನುಸರಿಸಿ ಕೌರವ ಸೇನೆಯ ಇತರ ಪ್ರಮುಖರು ಕೂಡ ತಮ್ಮ ತಮ್ಮ ಶಂಖಗಳನ್ನ ವಾದ್ಯಗಳನ್ನ ಊದ್ತಾರೆ, ಬಾರಿಸ್ತಾರೆ. ಆ ಶಬ್ದ ಹೇಗಿತ್ತಪ್ಪ ಅಂದ್ರೆ ಜೋರಾಗಿ ನಭೋಮಂಡಲವೆಲ್ಲ ಪ್ರತಿಧ್ವನಿಸ್ತಾ ಇತ್ತು. ಮೊದಲನೇದಾಗಿ ಪಾಪಿ ಹೃದಯ, ಅದರ ಮೇಲೆ ಪಾಂಡವರು ಧರ್ಮಪಕ್ಷ. ಆದ್ರಿಂದ ಪಾಂಡವರ ಸೇನೆ ನೋಡ್ಬೇಕಾದ್ರೆ ದುರ್ಯೋಧನ ಭಯ ವಿಫಲನಾದರಲ್ಲಿ ದುರ್ಯೋಧನ ಹೃದಯ ಆಗಿತ್ತು, ಪಾಪಿ ಹೃದಯ. ಯಾಕೆ? ಅವರ ರಾಜ್ಯವನ್ನು ಕೊಡಬೇಕಾಗಿತ್ತಲ್ವಾ. ಮೊದಲನೇದಾಗಿ ಮೋಸದಿಂದ ಜೂಜಾಡಿ ರಾಜ್ಯವನ್ನು ತಗೊಂಡ್ರು. ಹೋಗ್ಲಿ ಅರಣ್ಯವಾಸ ಅಜ್ಞಾತವಾಸ ಮುಗಿದು ಬಂದ ಮೇಲೆ ವಾಪಸ್ ಕೊಡ್ಬೇಕಾಗಿತ್ತು, ಒಂದು ಚೂರು ಕೊಡಲ್ಲ ಅಂತಂದ. ಹಾಗಾಗಿ ಪಾಪಿ ಹೃದಯ. ಅವರ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ರು. ದ್ರೌಪದಿ ಇವೆಲ್ಲ ಆತ ತಾಯಿ ಮುಂದೆ ಬರ್ತದೆ. ಆತ ತಾಯಿ ಅಂತ ಅವ್ರ ಲಕ್ಷಣ ಹೇಗಿರ್ತದೆ. ಹಾಗಾಗಿ ಅವರ ಮೇಲೆ ಪಾಂಡವರದು ಒಂದು ಪಾಪಿ ಹೃದಯ, ದುರ್ಯೋಧನದು. ಇನ್ನು ಪಾಂಡವರ ಪಕ್ಷ ಧರ್ಮ ಪಕ್ಷ. ಆದ್ರಿಂದ ಪಾಂಡವ ಸೇನೆ ನೋಡ್ಬೇಕಾದ್ರೆ ದುರ್ಯೋಧನಿಗೆ ಏನಾಗ್ತದೆ? ಭಯ ಆಗ್ತದೆ. ಅದರಲ್ಲಿ ಆಶ್ಚರ್ಯ ಭಯ ಆಗೋದ್ರಲ್ಲಿ ಭಯ ಆಗ್ತದೆ. ತನಗೆ ಉಪಶಾಂತಿ ದೊರೆಯುವುದೆಂದು ಭಾವಿಸಿ ದ್ರೋಣಾಚಾರ್ಯರ ಸನ್ನಿಧಿಯಲ್ಲಿ ಸೇರಿದರೂ ಅವನಿಗೆ ದ್ರೋಣಾಚಾರ್ಯನಿಂದ ವಾಕ್ಯಗಳು ಸಹ ದೊರೆಯಲಿಲ್ಲ. ಅವರಿಗೇನು ಶಾಂತಿ ಆಗುತ್ತೆ ಹೋಗಿ ಮಾತಾಡಿದ್ರು ದ್ರೋಣಾಚಾರ್ಯ ಇಲ್ಲ. ಹಂಗಾಗಿ ಅವನಿಗೆ ಅಲ್ಲಿ ಕೂಡ ಶಾಂತಿ ದೊರೆಯಲಿಲ್ಲ. ಈ ರೀತಿ ಭಾವದಿಂದ ಇರುವ ಆಚಾರ್ಯರನ್ನ ಕುರಿತು ದುರ್ಯೋಧನನು ಅಯನೇಶಿಸು ಸರ್ವೇಶು ಇಷ್ಟೆಲ್ಲ ಹೇಳಿದ್ರು. ದ್ರೋಣಾಚಾರ್ಯ ಏನು ಮಾತಾಡಂಗೆ ಇದ್ರು. ಅಂದ್ರೆ ಉಪೇಕ್ಷ ಅಂದ್ರೆ ಏನು? ನೀವೇನ್ ಹೇಳ್ತೀರಿ ನಾ ಸುಮ್ಮನೆ ಹೇಳ್ತೀನಿ, ಇವನು ಉಪೇಕ್ಷೆ ಅಂತ. ಏನೇನ್ ಹೇಳ್ಲಿಕ್ಕೆ ಬಂದ ಇವ್ರು ಮಾತು ಸುಮ್ಮನೆ ಇದ್ರು. ಸರಿ ಹೇಳಿ ಏನ್ ಹೇಳ್ತೀನಿ ಅಂತ.
ಅದು ಕೇಳ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಇರ್ತಾರೆ, ಅದನ್ನ ಉಪೇಕ್ಷಾ ಭಾವ ಅಂತ. ಯಾವಾಗ ಉಪೇಕ್ಷೆ ಮಾಡಿದ್ರು ದ್ರೋಣಾಚಾರ್ಯರು, ಆವಾಗ ಅಯನೇಷು ಸರ್ವೇಶು ಎಂದು ಭೀಷ್ಮನನ್ನೇ ಸ್ತುತಿತನಿಗೆ ಭೀಷ್ಮನಲ್ಲಿರ್ತಕ್ಕಂಥ ರಸವನ್ನ ಪ್ರಕಟ ಮಾಡ್ತಾನೆ ದುರ್ಯೋಧನ. ಈಗ ಭೀಷ್ಮರನ್ನ ಶ್ರೀಮಾನ್ ಶುರು ಮಾಡಿದ್ರು. ದ್ರೋಣಾಚಾರ್ಯರು ಉಪೇಕ್ಷಿಸಿದಂತೆ ತಾನು ಉಪೇಕ್ಷಿಸಿದರೆ ಪಾಪ ದುರ್ಯೋಧನನ ಗತಿ ಏನಾಗುವುದು ಎಂದು ಭೀಷ್ಮನು ದಯಾಭರಿತನು. ಭೀಷ್ಮಾಚಾರ್ಯ ದಯಾಭರಿತನು, ವಿಕಟ ವಸು. ಹಾಗಾಗಿ ಏನೋ ಹೋಗಿ ಹತ್ರ ಹೇಳ್ಕೊಂಡು ದ್ರೋಣಾಚಾರ್ಯರ ಹತ್ರ ದುರ್ಯೋಧನ ಅವ್ರು ಸುಮ್ಮನೆ ದೇವನ ಮಾತಾಡ ನಾನಿದ್ರೆ ಪಾಪ ಇವನು ಒದ್ದಾಡ್ತಾನೆ ಅಂತೇಳಿ ಭೀಷ್ಮ ಪಿತ ಕುರುವೃದ್ಧ ಆದ್ದರಿಂದ ಎಲ್ಲರ ಆಂತರ್ಯಗಳು ಅವನಿಗೆ ತಿಳಿದೇ ಇದ್ದವು. ದುರ್ಯೋಧನ ಮನಸ್ಥಿತಿ ಅಂತ ಗೊತ್ತೇ ಇತ್ತು. ಒಂದು ವೇಳೆ ಉಪೇಕ್ಷಿಸಿ ಆದ್ರೆ ತಾತನಾದ ನಾನು ಮೊಮ್ಮಕ್ಕಳನ್ನು ಉಪೇಕ್ಷಿಸುವುದು ಹೇಗೆ ನೋಡಿ. ಅವನು ಕೆಟ್ಟವನೇ ಆದ್ರೂ ಮೊಮ್ಮಗ ಅಲ್ವಾ, ಇವರೆಲ್ಲ ನಾನು ಅವರಿದ್ರಿಂದ ಬೆಳೆದವರು. ಹಾಗಾಗಿ ಯಾರು ಆಚಾರ್ಯರು ಉಪೇಕ್ಷೆ ಮಾಡಿದ್ರು, ಈಗ ಬೇರೆ ಯಾರು ಶಾಲೆಯಲ್ಲಿ ಮಾಸ್ಟರ್ನೋ ಅವನ್ನ ಉಪೇಕ್ಷೆ ಮಾಡ್ಬೋದು. ಆದ್ರೆ ಅಜ್ಜ ಅಜ್ಜಿ ಅವರೆಲ್ಲ ಕೂಡ ಮೊಮ್ಮಗ ಕೆಟ್ಟವನಾದ್ರೂ ಕೂಡ ಅವ್ರಿಗೆ ಪ್ರೀತಿ ಇದೆ, ಗೊತ್ತಿದೆ ಮೊಮ್ಮಗನ ಬಗ್ಗೆ, ಆದ್ರೂ ಅವ್ನು ನಮ್ಮ ಮೊಮ್ಮಗ ಅಲ್ವಾ, ಹೀಗಾಗಿ ಅವ್ರಿಗೆ ಪ್ರೀತಿ ಇದ್ದೇ. ಹಾಗೆ ಭೀಷ್ಮಾಚಾರ್ಯ ಕೂಡ ಏನ್ ಮಾಡ್ಲಿ, ಈಗ ನಮ್ಮ ಮೊಮ್ಮಗ ಏನ್ ಮಾಡಿದೆ ಅನ್ನ. ವೃದ್ಧನಾದರೂ ಪಿತಾಮಹನಾಗಿದ್ದರು, ಏಡಿಯ ಪ್ರತಾಪವಂತನಾಗಿ ಶತ್ರು ಭಯಂಕರವಾದ ಸಿಂಹನಾದವನ್ನ ಮಾಡಿ ಶಂಖವನ್ನ ಊದ್ತಾರೆ. ಯಾರು ಭೀಷ್ಮ ಪಿತಾಮಹರು. ಅವನು ಶಂಖವನ್ನ ಊದುವುದಕ್ಕೆ ದುರ್ಯೋಧನಿಗೆ ಕಾಲಿಕ ಹರ್ಷವನ್ನು ಉಂಟು ಮಾಡುವುದೇ ಉದ್ದೇಶ ಆಗಿದೆ. ಯಾಕೆ ಶಂಖವನ್ನು ಊದ್ತಾರಪ್ಪ ಅಂದ್ರೆ ದುರ್ಯೋಧನಿಗೆ ಸ್ವಲ್ಪ ಶಾಂತಿ ಆಗಿ. ಯಾಕೆಂದ್ರೆ ಪಾಪ ದ್ರೋಣಾಚಾರ್ಯ ಹತ್ರ ಹೋಗಿ ಏನಂದ ಹೇಳ್ದ, ದ್ರೋಣಾಚಾರ್ಯರು ಸುಮ್ಮನೆ ಇದ್ರು, ಏನು ಮಾತಾಡಿ. ನಾನು ಹಂಗೆ ಇದ್ರೆ ಪಾಪ ಇವನೊದ್ದಾರ್ತ, ಹಂಗಾಗಿ ಹರ್ಷ ಉಂಟು ಮಾಡ್ಲಿಕ್ಕಾಗಿ ಸ್ವಲ್ಪ ಓದ್ತಾರೆ. ಅಷ್ಟಲ್ಲದೆ ತಾನು ಪಾಂಡವರನ್ನ ಜಯಿಸುತ್ತೇನೆಂದು ಸೂಚಿಸುವುದಕ್ಕಲ್ಲ. ಇದರ ಅರ್ಥ ಏನು, ಶಂಕವಿದ್ದು ಅವನಿಗೆ ಅರ್ಥ ಆಗ್ಲಿ ಅಷ್ಟೇ ವಿನಃ ಪಾಂಡವರು ನಾನು ಸಾಯಿಸಿಬಿಡ್ತೇನೆ ಅಂತ ಇದರ ಉದ್ದೇಶ ಅಲ್ಲ. ಶ್ರೀಕೃಷ್ಣನ ಸಹಾಯ ಇರುವವರೆಗೆ ಪಾಂಡವರನ್ನ ಗೆಲ್ಲಲು ಯಾರಿಗೂ ಸಾಧ್ಯವಿಲ್ಲ ಎಂಬುದು ಭೀಷ್ಮನಿಗೆ ಚೆನ್ನಾಗಿ ಗೊತ್ತಿತ್ತು. ಭೀಷ್ಮಾಚಾರ್ಯರು ಮಹಾಭಕ್ತರಾಗಿದ್ರು, ಗೊತ್ತಿತ್ತು. ಎಲ್ಲಿವರೆಗೆ ಶ್ರೀಕೃಷ್ಣನ ಸಹಾಯ ಇರ್ತದೆ ಅಲ್ಲಿವರೆಗೆ ಪಾಂಡವರನ್ನ ಗೆಲ್ಲಲಿಕ್ಕೆ ಎಂದಾಗಲ್ಲ. ನಾನು ಜೋ ಎಂಬತಕ್ಕಂತ ಗಂಗಾದೇವಿಯ ಮಗನೇ ಇರಬಹುದು, ನನಗೆ ಇಚ್ಛಾ ಮಾಡಿ ಆದ್ರೂ ಕೂಡ ಪಾಂಡವರನ್ನು ಗೆಲ್ಲಲಿಕ್ಕೆ ಆಗಲ್ಲ ಅಂತ ಇಲ್ಲಿ ಗೊತ್ತಿತ್ತು ಅವ್ರು ಕೂಡ. ಯಾಕೆ, ಪರಮಾತ್ಮ ಇರುವವರಿಗೆ ಏನು ಮಾಡಲಿಕ್ಕಾಗಲ್ಲ. ವಿಕಲ ಚಿತ್ತನಾದ ದುರ್ಯೋಧನನಿಗೆ ತನ್ನಿಂದ ಆಗಬಹುದಾದ ತಾತ್ಕಾಲಿಕ ಹರ್ಷವನ್ನುಂಟು ಮಾಡಿ ತಾತ್ಕಾಲಿಕ ಪ್ರಾಣ ಪ್ರತಿಷ್ಠೆಯನ್ನುಂಟು ಮಾಡಿದನೆಂಬುದು ಊಹಿಸಬಹುದು. ಹಾಗಾಗಿ ಇದರಿಂದ ಅರ್ಥ ಆಗೋದೇನಪ್ಪ ಅಂದ್ರೆ ಅವನು ವಿಕಲಚೇತನ, ಅಂದ್ರೆ ಮನೋವೈಕಲ್ಯ ಇರ್ತಕ್ಕಂಥ ದುರ್ಯೋಧನನಿಗೆ ತಾತ್ಕಾಲಿಕ ಹರ್ಷ ಉಂಟು ಮಾಡ್ಲಿಕ್ಕಾಗಿ ಈಗ ಮಾಡಿದ್ದಾರೆ ಅಂತೇಳಿ ನಾವು ಊಹೆ ಮಾಡ್ಬೋದು. ಭೀಷ್ಮರು ಶಂಖವನ್ನು ಊದಿದ ಮೇಲೆ ಆ ಸೇನೆಯಲ್ಲಿ ಶಂಖಗಳು, ನಗಾರಿಗಳು ಮೊದಲಾದ ವಾದ್ಯಗಳು ಆರಂಭವಾಗ್ತವೆ. ಆ ಶಬ್ದ ಹೆಂಗಿತ್ತು, ನಭೋಂತರಾಳಗಳು ಪ್ರತಿಧ್ವನಿಸುವಂತೆ ಇತ್ತು. ಹಾಗಾಗಿ ಧರ್ಮರಹಿತವಾದ ದರ್ಪಕ್ಕೆ ಇದೇ ಗತಿ. ಧರ್ಮ ಆ ದರ್ಪಕ್ಕೆ ಹೀಗೆ ಇರ್ತದೆ, ಏನ್ ಮಾಡ್ತೀರಿ. ಈ ರೀತಿ ಕೌರವರ ಪಕ್ಷದಲ್ಲಿ ನಡೆದ ಸಮಾಚಾರವನ್ನು ತಿಳಿದ ಮೇಲೆ ಪಾಂಡವರ ಪಕ್ಷದಲ್ಲಿ ಏನಾಗುತ್ತೆ ಈಗ ನೋಡೋಣ. 14ನೇ ಶ್ಲೋಕ ಹೇಳಿ ರವಿ ಅವರೇ. 14ನೇ ಶ್ಲೋಕ ಅನ್ಮಿಟ್ ಮಾಡಿ. तथा चैतैर्हैर्युक्ते माति स्पन्दने स्थितौ माधवः पाण्डवश्चैव दिव्याशङ्कौ प्रदद्मतुः. तथा चैतैर्हैर्युक्ते माति स्पन्दने स्थितौ माधवः पाण्डवश्चैव ದಿವ್ಯಾಶಂಕೌ ಪ್ರದದ್ಮತುಃ. ತತಃ ಅಂದ್ರೆ ಇಷ್ಟಲ್ಲ, ಅಂದ್ರೇನು, ಯುದ್ಧಕ್ಕಾಗಿ ಎಲ್ಲರೂ ಸೇರಿದ ನಂತರ ನನ್ನ ಮತ್ತು ಪಾಂಡವನ ಪುತ್ರರು ಏನು ಮಾಡಿದ್ರು ಅಂತ ಹೇಳಿ ಪ್ರಾರಂಭದಲ್ಲೇ ಧೃತರಾಷ್ಟ್ರ ಕೇಳಿದ್ದ. ಅದಕ್ಕೆ ಉತ್ತರವಾಗಿ ಸಂಜಯ ಇದುವರೆಗೆ ಹೇಳಿದ ಧೃತರಾಷ್ಟ್ರನ ಪಕ್ಷದ ವಿಷಯವನ್ನೇ ಇದುವರೆಗೆ ಹೇಳ್ದ. ಈಗ
ಪಾಂಡವರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ 5 ಶ್ಲೋಕಗಳಲ್ಲಿ ಹೇಳ್ತಾರೆ. ತತಃ ಶ್ವೇತೈರ್ಹೈರಿಕ್ತೆ ಮಹತಿ ಚಂದನೆ ಸ್ಥಿತೌ ಪಾಂಡವಶ್ಚ ದಿವ್ಯೌ ಶಂಕೌ ಪ್ರತುಃ. ಇದಾದ ನಂತರ ಬಿಳಿಯ ಬಣ್ಣ ತತಃ ಶ್ವೇತೈ ಹಯೈಃ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಚ ಪಾಂಡವಃ ಏವ ದಿವ್ಯೌ ಶಂಕೌ ಪ್ರದದ್ಮತುಃ. ಈಗ ಸಂಜೆ ಹೇಳ್ತಾರೆ ಯಾರಿಗೆ ಪ್ರಾರಂಭ ಎಲ್ಲಿಂದ ಆಗಿದೆ? ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಅದಕ್ಕೆ ಸಂಜಯ ಹೇಳ್ತಾ ಇದ್ದಾನೆ ಹಸ್ತಿನಾಪುರದಲ್ಲಿ ಕೂತ್ಕೊಂಡು ಯುದ್ಧರಂಗದಲ್ಲಿ ಏನೇನು ನಡೀತಿ ಎಲ್ಲ ವಿಷಯವನ್ನ ವ್ಯಾಸ ಮಹರ್ಷಿ ಅನುಗ್ರಹದಿಂದ ತನ್ನ ಅಂಗೈಯಲ್ಲಿ ನೋಡ್ತಾ ಎಲ್ಲವನ್ನ ಶಕ್ತಿ ಸಾಮರ್ಥ್ಯ ಸಂಜಯನಿಗಿತ್ತು. ಅದು ವ್ಯಾಸ ಮಹರ್ಷಿ ಅನುಗ್ರಹ. ಈಗ ಇದುವರೆಗೆ ಕೌರವರ ಪಕ್ಷದಲ್ಲಿ ಏನೇನ್ ನಡೀತು ಹೇಳಿದ. ಈಗ ಪಾಂಡವರ ಪಕ್ಷ ಏನ್ ನಡೀತಾ ಇದೆ ಅನ್ನೋ ಮಾತನ್ನ ಈಗ ಹೇಳ್ತಾನೆ. ಬಗ್ಗೆ ತಿಳ್ಕೊಂಡು ನಂತರ ಈಗ ಶ್ವೇತೈಹಿ ಅಯೈಹಿ ಯುಕ್ತೆ ಬಿಳಿಯ ಬಣ್ಣ ಅಯೈಹಿ ಕುದುರೆಗಳಿಂದ ಯುಕ್ತವಾದ ಮಹತಿ ಸ್ಯಂದನೆ ಉತ್ತಮ ರಥ. ಹೇಗಿರ್ತದೆ? ಬಿಳಿಯ ಬಣ್ಣಗಳನ್ನು ಉತ್ತಮವಾದ ರಥವು ಕೂತ್ಕೊಂಡು ಮಾಧವಃ ಚ ಪಾಂಡವ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ದಿವ್ಯೌ ಶಂಕೌ ಪ್ರದದ್ಮತು ದಿವ್ಯವಾದ ಶಂಕಗಳನ್ನು ಕೌರವರ ಸೇನೆಯಲ್ಲಿ ದುರ್ಯೋಧನ ಇಷ್ಟೆಲ್ಲ ಮಾತಾಡಿ ಕೊನೆಗೆ ಭೀಷ್ಮ ಪಿತಾಮಹರು ಜೋರಾಗಿ ಶಂಕವನ್ನು ಓದ್ದರು. ಅದಾದ ನಂತರ ಪಾಂಡವರ ಪಕ್ಷಕ್ಕೆ ಬಿಳಿಯ ಬಣ್ಣದ ಕುದುರೆಗಳಿಂದ ಯುಕ್ತವಾಗಿರ್ತಕ್ಕಂಥ ಉತ್ತಮರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಇಬ್ಬರು ಕೂಡ ಜೋರಾಗಿ ಶಂಕವನ್ನುತ್ತಾರೆ. ಈ ಶ್ಲೋಕದ ಭಾವ ಏನು? ಅರ್ಜುನನ ರಥವು ಬಹಳ ವಿಶಾಲವಾಗಿ ಉತ್ತಮವಾಗಿತ್ತು. ಅದು ಬಂಗಾರದಿಂದ ಹೊಲಿಸಲ್ಪಟ್ಟ ಬಹಳ ತೇಜಸ್ಸಿನ ಅತ್ಯಂತ ಪ್ರಕಾಶಮಾನವಾಗಿಯೂ ತುಂಬಾ ಗಟ್ಟಿಮುಟ್ಟಾಗಿಯೂ ದೊಡ್ಡದಾಗಿಯೂ ಪರಮ ಸುಂದರವಾಗಿ ಮತ್ತು ಅದರ ಮೇಲೆ ಗೆಜ್ಜೆಗಳನ್ನ ಬಹಳ ಗಟ್ಟಿಯಾದ ಮತ್ತು ವಿಶಾಲವಾದ ಗಿಡಗಳಿದ್ದವು. ಎತ್ತರವಾದ ಧ್ವಜವು ಮಿಂಚಿನ ಮತ್ತು ನಕ್ಷತ್ರಗಳ ಅದರ ಮೇಲೆ ಆಂಜನೇಯ ಸ್ವಾಮಿಯು ವಿರಾಜಿಸುತ್ತಿದ್ದನು. ಧ್ವಜದ ಸಂಬಂಧದಲ್ಲಿ ಸಂಜಯನು ದುರ್ಯೋಧನನಿಗೆ ಅಕ್ಕಪಕ್ಕದಲ್ಲಿ ಮತ್ತು ಮೇಲಕ್ಕೆ ಎಲ್ಲಾ ಕಡೆಗಳಿಗೂ 1 ಯೋಜನೆವರೆಗೆ ಹಾರಾಡುತ್ತದೆ. ಆಕಾಶದಲ್ಲಿ ಕಾಮನ ಬಿಲ್ಲು ವಿಚಿತ್ರವಾದ ಅನೇಕ ಬಣ್ಣಗಳಿಂದ ಕೂಡಿರುವಂತೆ ಆ ಧ್ವಜದ ಬಣ್ಣಗಳು ಕಂಡು ಬರುತ್ತವೆ. ಎಷ್ಟೊಂದು ವಿಶಾಲವಾಗಿ ಹರಡಿಕೊಂಡಿದ್ದರೂ ಅದರಲ್ಲಿ ಭಾರವಿರಲಿಲ್ಲ ಮತ್ತು ಅದು ಎಲ್ಲೆಲ್ಲಿಯೂ ನಿಲ್ಲದೆ ಎಲ್ಲೋ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮರಗಳ ಗುಂಪಿನಲ್ಲಿಯೂ ಅದು ಅಡ್ಡಿ ಇಲ್ಲದೆ ನುಸುಳಿ ಹೋಗುತ್ತದೆ. ಮರಗಳು ಅದನ್ನು ಮುಟ್ಟಲಾಗುತ್ತಿರಲಿಲ್ಲ ಎಂದು ಹೇಳಿದ್ದನು. ಬಹಳ ಸುಂದರವಾದ ಸುಶಿಕ್ಷಿತ ಬಲಶಾಲಿಗಳಾದ ಮತ್ತು ವೇಗವಾಗಿ ಚಲಿಸಬಲ್ಲ ದಿವ್ಯವಾದ ಬಿಳಿಯ ಕುದುರೆಗಳು ಆ ರಥಕ್ಕೆ ಕಟ್ಟಲ್ಪಟ್ಟಿವೆ. ಇವು ಚಿತ್ರರಥನೆಂಬ ಗಂಧರ್ವನು ಕೊಟ್ಟನು. ನೋಡಿ 100 ದಿವ್ಯ ಕುದುರೆಗಳಲ್ಲಿ ಸೇರಿದ್ದವು. ಇವುಗಳಲ್ಲಿ ಎಷ್ಟೇ ಸಾಯಲೇಕೆ ಇವುಗಳ ಸಂಖ್ಯೆಯಲ್ಲಿ 100ಕ್ಕೆ 100 ಇರ್ತಾ ಇದ್ವು, ಕಡಿಮೆ ಆಗತ್ತಿರ್ಲಿಲ್ಲ. ಹಾಗೂ ಇವು ಪೃಥ್ವಿ ಸ್ವರ್ಗ ಆದಿ ಎಲ್ಲಾ ಕಡೆಗಳಲ್ಲೂ ಹೋಗಬಲ್ಲವುಗಳಂತಾಗಿದ್ದವು. ಇದೇ ಮಾತು ರಥಕ್ಕಾಗಿಯೂ ಅನ್ವಯಿಸುತ್ತಿತ್ತು. ಮಹಾಭಾರತ ಉದ್ಯೋಗ ಪರ್ವ. ಕಾಂಡವನ ದಹನದ ಸಮಯದಲ್ಲಿ ಅಗ್ನಿದೇವರು ಪ್ರಸನ್ನನಾಗಿ ಈ ರಥವನ್ನು ಅರ್ಜುನನಿಗೆ ಕೊಟ್ಟಿದ್ದರು. ಇಂತಹ ಮಹಾರಥದಲ್ಲಿ ವಿರಾಜಮಾನರಾದ ಭಗವಾನ್ ಶ್ರೀಕೃಷ್ಣ ವೀರ ಅರ್ಜುನರಿಬ್ಬರು ಭೀಷ್ಮ ಪಿತಾಮಹರೊಂದಿಗೆ ಕೌರವ ಸೇನೆಯ ಮೂಲಕ ಊದಲ್ಪಟ್ಟ ಶಂಖಗಳ ಮತ್ತು ವಿಭಿನ್ನ ರಣವಾದ್ಯಗಳ ಧ್ವನಿಯನ್ನು ಕೇಳಿದಾಗ ಇವರೂ ಸಹ ಯುದ್ಧಾರಂಭದ ಘೋಷಣೆ ಮಾಡಲು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಶ್ರೀಕೃಷ್ಣನ ಮತ್ತು ಅರ್ಜುನನ ಈ ಶಂಖಗಳು ಸಾಧಾರಣವಾಗಿರಲಿಲ್ಲ, ಅತ್ಯಂತ ವಿಲಕ್ಷಣ ತೇಜೋಮಯ ಹಾಗೂ ಅಲೌಕಿಕವಾಗಿದ್ದವು.
ಆದ್ದರಿಂದ ಇವುಗಳನ್ನ ದಿವ್ಯ ಎಂದು ಹೇಳಲಾಗಿದೆ. ಇಲ್ಲಿ ಇಷ್ಟೆಲ್ಲ ಬಿಳಿಯ ಕುದುರೆಗಳನ್ನ ಕಟ್ಟಲ್ಪಟ್ಟ ಉತ್ತಮವಾದ ರಥದಲ್ಲಿ ಕೃಷ್ಣ ಅರ್ಜುನರಿಬ್ಬರು ಕೂಡ ತಮ್ಮ ದಿವ್ಯವಾದ ಶಂಖಗಳನ್ನ ಪೂರೈಸ್ತಾರೆ, ಓದ್ತಾರೆ. ಏನಪ್ಪಾ ಇದರ ಭಾವ ಅಂತಂದ್ರೆ, ಅರ್ಜುನ ರಥದ ಬಗ್ಗೆ ವಿವರಣೆ ಮಾಡ್ತಾ, ಆಕಾರ ವಿಶಾಲವಾಗಿತ್ತು, ಉತ್ತಮವಾಗಿತ್ತು ಮತ್ತು ಅತ್ಯಂತ ಪ್ರಕಾಶಮಾನವಾಗಿತ್ತು ಮತ್ತು ಗಟ್ಟಿಮುಟ್ಟಾಗಿತ್ತು. ಅರ್ಜುನ ರಥವನ್ನ ವರ್ಣನೆ ಮಾಡ್ತಾರೆ. ಅಷ್ಟೇ ದೊಡ್ಡದಾಗಿ ಪರಮ ಸುಂದರವಾಗಿ ಅದರ ಮೇಲೆ ಅನೇಕ ಧ್ವಜಗಳು ಹಾರಾಡ್ತಾ ಇದ್ದವು. ವರ್ಣನೆ ಅರ್ಜುನ ರಥ ಹೇಗಿತ್ತು. ಆ ಧ್ವಜಗಳಲ್ಲಿ ಗೆಜ್ಜೆಗಳನ್ನ ಕಟ್ಟಿದ್ರು. ನೋಡ್ಬೇಕು, ಗೆಜ್ಜೆ ಇರಬೇಕು, ಸಣ್ಣಗೆ ಶಬ್ದ ಮಾಡ್ತಿದ್ರು, ಸಣ್ಣ ಶಬ್ದ ಮಾಡ್ತಿರ್ತಾರೆ. ಕೆಲವೊಂದ್ ಕಡೆ ನಾವು ನೋಡ್ತೀವಿ, ಹಸುಗಳಿಗೆ ಕರುಗಳಿಗೆಲ್ಲ ಗಂಟೆ ಕಟ್ತಾರೆ, ಅದು ಟನ್ ಅಂತಿರ್ತದೆ. ಸಣ್ಣ ಗೆಜ್ಜೆ ಕಟ್ಟಿದ್ರೆ ಅಂತಿರ್ತಾರೆ. ನೋಡಿದರೆ ನೀವು ಈ ಕಾಲಂದಿಗೆ ಹಾಕುವಂತ ನೋಡಿದ್ರೆ ತಾಯಂದ್ರು ಅವ್ರು ನಡಿಬೇಕಾದ್ರೆ ಕೂಡ ಶಬ್ದ ಮಾಡ್ತಿರ್ತಾರೆ. ಹಾಗೆ ಧ್ವಜಗಳಿಗೆ ಕೂಡ ಸಣ್ಣ ಗಂಟೆಗಳನ್ನ ಕೋಣಿಸ್ತಿದ್ರು. ಹಾಗಾಗಿ ಅವು ಕೂಡ ಸುಮಧುರವಾದ ಶಬ್ದ ಕೂಡ ಬರ್ತಾ ಇತ್ತು. ಬಹಳ ಗಟ್ಟಿಯಾದ ಮತ್ತು ವಿಶಾಲವಾದ ಚಕ್ರಗಳಿದ್ದವು. ರಥಕ್ಕೆ ಎತ್ತರವಾದ ಧ್ವಜ ಎತ್ತರವಾಗಿತ್ತು. ಅದು ಹೆಂಗಿತ್ತು? ಮಿಂಚಿನಂತೆ ಹೊಳಿತಾ ಇತ್ತು. ಅದರಲ್ಲಿ ಆ ಧ್ವಜದಲ್ಲಿ ಏನೇನಿತ್ತು? ಸೂರ್ಯ, ಚಂದ್ರ, ನಕ್ಷತ್ರಗಳು ಅಲ್ಲ, ಚಂದ್ರ ಮತ್ತು ನಕ್ಷತ್ರಗಳ ಚಿಹ್ನೆಗಳಿದ್ದು, ಸೂರ್ಯ ಇಲ್ಲ. ಅದರ ಮೇಲೆ ಏನಿದ್ರು? ಆಂಜನೇಯ ಸ್ವಾಮಿ ವಿರಾಜಮಾನನಾಗಿದ್ದನು. ನೋಡಿ, ಆಂಜನೇಯ ಸ್ವಾಮಿ ಭಗವದ್ಗೀತೆ ಕೇಳಿದವರು 5 ಜನ. ಆಂಜನೇಯ ಸ್ವಾಮಿ ಕೂಡ ಒಬ್ಬ. ಆಂಜನೇಯ ಕೂಡ ರಥದ ಧ್ವಜದ ಮೇಲಿದ್ದು ಕೂಡ ನೇರವಾಗಿ ಭಗವದ್ಗೀತೆ ಶ್ರವಣವನ್ನು ಮಾಡ್ತಾನೆ. ಮಹಾಭಾರತದಲ್ಲಿ ಹೇಗೆ ಅರ್ಜುನ ಶ್ರವಣ ಮಾಡ್ತಾನೋ ಹಾಗೆ ನೇರವಾಗಿ ಆಂಜನೇಯ ಕೂಡ ಶ್ರವಣ ಮಾಡ್ತಾನೆ. ಇನ್ನು ಹಸ್ತಿನಾಪುರದಲ್ಲಿ ಸಂಜಯ, ಧೃತರಾಷ್ಟ್ರ ಬದ್ರಿಕಾಶ್ರಮದಲ್ಲಿ ಕೂತ್ಕೊಂಡು ವ್ಯಾಸ ಮಹರ್ಷಿ ಇಷ್ಟು ಜನ ನೇರವಾಗಿ ಶ್ರವಣ ಮಾಡ್ತಾರೆ. ಆಮೇಲೆ ಆ ಗಟ್ಟಿಯಾದ ಮತ್ತು ವಿಶಾಲ ಚಕ್ರಗಳಿತ್ತು. ಅಲ್ಲಿ ಚಂದ್ರ, ನಕ್ಷತ್ರಗಳ ಚಿಹ್ನೆಗಳಿತ್ತು. ಮೇಲೆ ಆಂಜನೇಯ ಸ್ವಾಮಿ. ಧ್ವಜದ ಸಂಬಂಧದಲ್ಲಿ ಸಂಜಯ ದುರ್ಯೋಧನನಿಗೆ ಅದು ಅಕ್ಕಪಕ್ಕದಲ್ಲಿ ಮತ್ತು ಮೇಲೆ ಎಲ್ಲಾ ಕಡೆಗಳಲ್ಲಿ ಯೋಜನೆ ನೋಡಿ, ಅಕ್ಕಪಕ್ಕ ಮೇಲಕ್ಕೆ ಎಲ್ಲಾ ಕಡೆಯಲ್ಲಿ 1 ಯೋಜನವರೆಗೆ ಹಾರಾಡ್ತಾ ಇತ್ತಂತೆ. ಅಷ್ಟು ವಿಶಾಲವಾಗಿತ್ತು. ಆಕಾಶದಲ್ಲಿ ಕಾಮನ ಬಿಲ್ಲು ಪ್ರಕಾಶ ಇತ್ತ ವಿಚಿತ್ರವಾದ ಅನೇಕ ಬಣ್ಣಗಳಿಂದ ಕೂಡಿರುವಂತೆ. ಕಾಮನ ಬಿಲ್ಲು ತ್ರಿಬ್ಗಯಾರ್, ಕಾಮನ ಬಿಲ್ಲು. ಇಂದ್ರಧನುಸ್ಸು ಎಲ್ಲ ಒಂದೇ. ಇಂದ್ರಧನುಸ್ಸು, ಕಾಮನ ಬಿಲ್ಲು, ತ್ರಿಬ್ಗಯಾರ್ ಹೇಗೆ ನಮ್ಗೆ ಕಾಣಿಸ್ತದೋ ಹಾಗೆ ಅದು ವಿಚಿತ್ರ ವರ್ಣಗಳಿಂದ ಪ್ರಕಾಶಮಾನವಾಗಿತ್ತು. ವಿಚಿತ್ರವಾದ ಅನೇಕ ಬಣ್ಣಗಳಿಂದ ಕೂಡಿತ್ತು ಆ ಧ್ವಜ. ಇಷ್ಟೊಂದು ವಿಶಾಲವಾಗಿ ಹರಡಿಕೊಂಡಿದ್ರು, ಅದರಲ್ಲಿ ಇರಲಿಲ್ಲ, ಹಗುರವಾಗಿತ್ತು. ಎಲ್ಲಿ ಹೋದ್ರು ಕೂಡ ಮರಗಳ ಮಧ್ಯದಲ್ಲಿ ಹೋಗಿ ಅದು ಸಿಗಾಕೊಳ್ಳೋದಿಲ್ಲ. ಮರಗಳ ಗುಂಪಿನಲ್ಲಿ ಅದು ಅಡ್ಡಿ ಇಲ್ಲದೆ ನುಸುಳಿರುವಂತದೆ. ಆ ಧ್ವಜ ಅಂತ ವಿಶಾಲವಾಗಿದೆ, ಸುಂದರವಾಗಿದೆ, ಬಣ್ಣಗಳಿಂದ. ಆದ್ರೆ ಮರಗಳ ಗುಂಪಿನಲ್ಲಿ ರಥ ಹೋದ್ರು ಕೂಡ ಅದೆಲ್ಲಿ ಸಿಗಾಕೊಳ್ಳೋದಿಲ್ಲ. ಮುಟ್ಟಲ್ಲ. ಮಾತನ್ನ ಹೇಳ್ತಾ ಇದ್ದಾನೆ. ಯಾರು ಅವ್ರು ಹೇಳ್ತಿದ್ದಾರೆ ಧೃತರಾಷ್ಟ್ರನಿಗೆ. ಬಹಳ ಸುಂದರ, ಸುಸಜ್ಜಿತ, ಸುಶಿಕ್ಷಿತ, ವಿಶಾಲಿಯಾದ ಮತ್ತು ವೇಗವಾಗಿ ಚಲಿಸಬಲ್ಲ ದಿವ್ಯವಾದ ಬಿಳಿಯ 4 ಕುದುರೆಗಳು ರಥಕ್ಕೆ ಕಟ್ಟಲ್ಪಟ್ಟಿವೆ. ಕುದುರೆಗಳು ಹೆಂಗಿದಾವೆ? ಬಹಳ ಸುಂದರವಾಗಿದ್ದಾವೆ. ನೋಡ್ಲಿಕ್ಕೆ ಎಲ್ಲ ಒಂದೇ, ಒಂದು ಕುದುರೆ ಇನ್ನೊಂದು ಕುದುರೆ ನೋಡ್ಲಿಕ್ಕೆ ಆಗಲ್ಲ, ಅಷ್ಟು ಒಂದೇ ರೀತಿ ಇದಾವೆ. ಹೆಂಗಿದಾವೆ? ಸುಸಜ್ಜಿತ, ಸುಶಿಕ್ಷಿತ ಅಂದ್ರೆ ಅದಕ್ಕೆ
ಚೆನ್ನಾಗಿ ತರಬೇತಿ ಮತ್ತೆ ಬೇರೆ ಕುದುರೆ ಅಪ್ಪಾಜಿ ಬ್ರೇಕ್ ಆಗ್ತಾ ಇದೆ ಅಪ್ಪಾಜಿ ಅವ್ರು ಒಂಚೂರು. ಯಾಕೆ ಇವತ್ತು ಈಗ ಸರಿ ಇದೆ ಈಗ ಸರಿ ಆಯ್ತು ಈಗ ಹಾ ಈಗ ಸರಿ ಆಯ್ತು ಅಪ್ಪಾಜಿ. ಆವಾಗ್ಲಿಂದ ಆಗ್ತದೆ ಬ್ರೇಕ್ ಆಗ್ತದೆ ಆವಾಗ್ಲಿಂದನು. ಇಲ್ಲ ಇಲ್ಲ ಈಗ ಒಂದ್ ನಿಮಿಷದಿಂದ ಅಪ್ಪಾಜಿ ಸ್ವಲ್ಪ. ಅಂತ ದಿವ್ಯ 4 ಆರತಕ್ಕೆ ಕಟ್ಟಲ್ಪಟ್ಟಿದ್ದಾವೆ. ಈ ಕುದುರೆಗಳ ವಿಶೇಷ ಮತ್ತೆ ಇದು ಸಾಮಾನ್ಯ ಕುದುರೆ ಅಲ್ಲವಂತೆ. ಮತ್ತೇನು ಇವು ಚಿತ್ರರಥನೆಂಬ ಗಂಧರ್ವವನ್ನು ಕೊಟ್ಟ 100 ಕುದುರೆಗಳಲ್ಲಿ ಇರತಕ್ಕಂತ 4 ಕುದುರೆಗಳು. ಚಿತ್ರರಥ ಅಂತಕ್ಕಂಥ ಒಬ್ಬ ಗಂಧರ್ವ ನೋಡಿ, ನಮಗೆ ಭೂಲೋಕ ಮಾತ್ರ ಗೊತ್ತು, ಅವರಿಗೆ ಗಂಧರ್ವ ಲೋಕದಿಂದ ಚಿತ್ರರಥ ಅಂತವನು ಬಂದು ಇವ್ರಿಗೆ 100 ಕುದುರೆಗಳನ್ನ ಕೊಟ್ಟಿದ್ದ. ನಾವು ಇದುವರೆಗೆ ಬಾಹ್ಯಾಕಾಶದಲ್ಲಿ ಎಲ್ಲಾ ಸಂಶೋಧನೆ ಮಾಡ್ತಾ ಇದ್ದೀವಿ. ದೂರದಲ್ಲಿ ಆ ಗ್ರಹದಲ್ಲಿ ಯಾರೋ ಇರ್ಬೋದು, ಈ ಗ್ರಹದಲ್ಲಿ ಇರ್ಬೋದು ಅಂತ ಹೇಳಿ ವಿಜ್ಞಾನಿಗಳು ಊಹೆ ನಮಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಇರೋದು, ನಮಗಿಂತ ಮೊದಲೇ ಹೋಗಿ ಬಂದ್ಬಿಟ್ಟಿದ್ದಾರೆ. ಅವರು ಕೂಡ ಇಲ್ಲಿ ಬಂದು ಇವ್ರಿಗೆಲ್ಲ ಕುದುರೆ ಕೊಡ್ತಾರೆ, ಇನ್ನೇನೋ ಕೊಡ್ತಾರೆ, ಇವರು ಅವ್ರಿಗೇನೋ ಕೊಡ್ತಾರೆ. ಕೆಲವು ಪುಷ್ಪ ನೋಡಿದ್ದೀರಾ? ಒಂದು ಪುಷ್ಪ ಇದೆ ನೋಡಿ, ಹೆಸರೇನು? ದೇವಗನ್ಯಾರ ಪುಷ್ಪ ಅಂತ, ಗನ್ನೇರಿ ಪುಷ್ಪ, ದೇವಗನ್ಯಾರ. ಅದನ್ನ ಕೂಡ ಅಲ್ಲಿಂದ ತಂದಿದ್ದಂತೆ. ಅದೇ ರೀತಿ ಕೆಲವು ಹೂಗಳನ್ನ ಕೂಡ ಬೇರೆ ಬೇರೆ ಲೋಕದಿಂದ ತಂದಿದ್ದ ಹೂಗಳು ಈ ಭೂಲೋಕದಲ್ಲಿ ಇಲ್ಲೂ ಇದಾವೆ, ಅದರ ಜಾತಿನೇ ಇದೆ. ಹಾಗೆ ಗಂಧರ್ವ ಲೋಕದಿಂದ ಚಿತ್ರರಥ ಅಂತ ಗಂಧರ್ವ ಬಂದು ಅವ್ರಿಗೂ ಇವ್ರಿಗೇನು ಸಂಬಂಧಗಳಿತ್ತು ಗೊತ್ತಿಲ್ಲ, ಬಂದು 100 ಕುದುರೆಯನ್ನ ಕೊಡ್ತಾನೆ. ಆ ಕುದುರೆಗಳಲ್ಲಿ 4 ಕುದುರೆಗಳಂತೆ ಈ ಅರ್ಜುನ ರಥಕ್ಕೆ ಕಟ್ಟಿರತಕ್ಕಂತ ದಿವ್ಯವಾದ ಕುದುರೆಗಳು. ಇವುಗಳಲ್ಲಿ ಎಷ್ಟೇ ಸಾಯಲೆ ಅಂದ್ರೇನು, ಎಷ್ಟು ಸತ್ರು ಮತ್ತೆ 100 ಇರ್ತಾವ. ಎಷ್ಟು ಸತ್ತೋಗ್ಲಿ ಸಂಖ್ಯೆ ಮಾತ್ರ ಕಮ್ಮಿ ಆಗಲ್ಲ. ಈಗ ಪುಷ್ಪಕ ವಿಮಾನದ ಬಗ್ಗೆ ಕೇಳಿದ್ರೆ ನೀವು, ನಮ್ಮ ವಿಮಾನಗಳೆಲ್ಲ ಲಿಮಿಟೆಡ್, ಇಷ್ಟು ಜನ ಹತ್ತಬೇಕು, ಅದ್ರ ಕೆಪಾಸಿಟಿ ಇಷ್ಟು ಟನ್ ಅಂತಿಲ್ಲ. ಆಮೇಲೆ ಹೆಚ್ಚು ಹಾಕಿದ್ರೆ ವಿಮಾನ ಹಂಗೆ ಬಿದ್ದೋಗ್ಬಿಡ್ತದೆ. ಪುಷ್ಪಕ ವಿಮಾನ ಹಂಗಲ್ಲ, ನೀವು ಎಷ್ಟು ಜನ ಹತ್ತಿ ಇನ್ನು 2 ಸೀಟ್ ಖಾಲಿ, ಅನ್ಲಿಮಿಟೆಡ್. ನೀವೆಷ್ಟು 1000 ಜನ ಹತ್ಕೊಳ್ಳಿ, ಇನ್ನು 2 ಸೀಟ್ ಖಾಲಿ ಇರ್ತದೆ. ಇಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ, ಇದು ಲಿಮಿಟೆಡ್ ಕೆಪಾಸಿಟಿ. ಹಾಗೆ ಈ ಚಿತ್ರರಥ ಎಂಬತಕ್ಕಂಥ ಗಂಧರ್ವ ಕೊಟ್ಟಿರ್ತಕ್ಕಂಥ ಕುದುರೆಗಳು ಅದ್ರಲ್ಲಿ ಎಷ್ಟು ಸತ್ತೋಗ್ಲಿ ಯುದ್ಧದಲ್ಲಿ, ಮತ್ತೆ ಅವು ಮಾತ್ರ 100 ಇರ್ತವೆ, ಕಡಿಮೆ ಆಗುತ್ತೆ. ಹಾಗೂ ಇವು ಕೇವಲ ಪೃಥ್ವಿ ಮೇಲೆ ಮಾತ್ರ ಅಲ್ಲ, ಭೂಮಿ ಮೇಲೆ ಮಾತ್ರ ಅಲ್ಲ, ಭೂಮಿ, ಸ್ವರ್ಗ ಮತ್ತು ಎಲ್ಲಾ ಕಡೆಗಳಲ್ಲೂ ಹೋಗಬಲ್ಲಂತಗಳಾಗಿದ್ದು. ಕೇವಲ ಭೂಮಿ ಮೇಲೆ ಮಾತ್ರ ಅಲ್ಲ, ನೀವು ಆಕಾಶದಲ್ಲಿ ಓಡಿಸಿ ಸ್ವರ್ಗ ಪಾತಾಳಕ್ಕೆ ಹೋಗಿ ಇಂದ್ರಲೋಕ ಚಂದ್ರಲೋಕ ಯಾವ ಲೋಕಕ್ಕೆ ಬೇಕು ಎಲ್ಲ ತಗೊಂಡು ಹೋಗ್ತಿತ್ತು ಹಂಗೆ. ಅಂತ ಕುದುರೆ ನಮಗೂ ಇದ್ರೆ ತುಂಬಾ ಚೆನ್ನಾಗಿರೋದಲ್ವಾ? ಈ ಗಾಡಿಗಳು ತಕೊಂಡು ಆ ಸ್ಪೀಡ್ ಬ್ರೇಕರ್, ಈ ಟ್ರಾಫಿಕ್, ಅವನ ಅಡ್ಡ ಬರ್ತಾನೆ, ಇವನ ಅಡ್ಡ ಬರ್ತಾನೆ, ಇನ್ನೇ ಸೈಕಲ್ ಬರ್ತಾರೆ. ಅವನಿಗಾರ ನೋಡಿದ್ ಇವನಿಗಾರ ನೋಡಿದ, ಅವನ ಹತ್ರ ಬೇಯಿಸ್ಕೊಂಡು ಇವನ ಹತ್ರ ಕೈ ತೋರಿಸ್ಕೊಂಡು ಬೇಡವೇ ಬೇಡ, ಮೇಲೆ ಆಕಾಶದಲ್ಲಿ ಹೋಗ್ಬಿಡ್ಬೋದ. ಏನ್ ಮಾಡೋದು ನಮ್ಗಂತ ಇನ್ನೂ ಇಲ್ಲ, ನೋಡೋಣ. ಇವ್ರ ಕುದುರೆ ನೋಡಿ ಹೆಂಗಿತ್ತು, ಅದು ಎಲ್ಲಿ ಬೇಕಾದ್ರೆ ಭೂಮಿ ಮೇಲೆ ಹೋಗ್ಬೇಕಾ ಹೋಗ್ತವೆ, ಆಕಾಶದಲ್ಲಿ ಹೋಗ್ಬೇಕಾ ಹೋಗ್ತವೆ, ಸ್ವರ್ಗಕ್ಕೆ ಬೇಕಾ ಹೋಗ್ತವೆ, ಎಲ್ಲಿ ಬೇಕಾದ್ರೂ ಹೋಗುವಂತ ಶಕ್ತಿಶಾಲಿಗಳಾಗಿದ್ದವು. ರಥ ಕೂಡ ಅಷ್ಟೇ, ಮತ್ತೆ ಕೇವಲ ಕುದುರೆ ಮಾತ್ರ ಅಲ್ಲ, ರಥ ಕೂಡ ಎಲ್ಲಾ ಲೋಕದಲ್ಲಿ ಸಂಚರಿ. ಈಗ ಓನ್ಲಿ ಕರ್ನಾಟಕ ಪರ್ಮಿಟ್, 2-3 ಸ್ಟೇಟ್ ಪರ್ಮಿಟ್, ಆಲ್ ಇಂಡಿಯಾ ಪರ್ಮಿಟ್, ಇದೆಲ್ಲ ಆಲ್ ವರ್ಲ್ಡ್ ಪರ್ಮಿಟ್ ಅಲ್ಲ, ಇದು ಆಲ್ ಯೂನಿವರ್ಸ್ ಪರ್ಮಿಟ್. ಆಲ್ ಇಂಡಿಯಾ ಪರ್ಮಿಟ್ ಎಲ್ಲ ಬರ್ಡ್. ಇದಂಗಲ್ಲ, ಆಲ್ ಯೂನಿವರ್ಸ್ ಪರ್ಮಿಟ್. ಇಡೀ ಬ್ರಹ್ಮಾಂಡ ಎಲ್ಲಿ ಬೇಕಾದ್ರೆ ಹೋಗಿ ನಿಮಗೆ ಯಾರು RTO ಚೆಕ್ ಪೋಸ್ಟ್ ಯಾರು ಸರಿಯಂಗಿಲ್ಲ, ನಿಮ್ಮ ಕೈ ಅಡ್ಡೋದಿಲ್ಲ ಯಾರು, ನೀವು ಎಲ್ಲಿ ಬೇಕಾದ್ರೆ ಹೋಗಿ ಅಂತ ರಥ ಕುದುರೆಗಳು. ಯಾವಾಗಪ್ಪ ಸಿಕ್ಕಿದ್ದು, ಎಲ್ಲಿ ತಗೊಂಬಂದ್ರಿ ಇವನ್ನ ಅಂತಂದ್ರೆ ಹೇಳ್ತಾರೆ, ಇಲ್ಲಿ
ಕಾಂಡವನ ದಹನದ ಸಮಯದಲ್ಲಿ ಅಗ್ನಿದೇವರು ಪ್ರಸನ್ನರಾಗಿ ರಥವನ್ನು ಅರ್ಜುನನಿಗೆ ಕೊಟ್ಟಿದ್ರು. ಕುದುರೆಗಳೇನೋ ಚಿತ್ರರಥ ಎಂತಕ್ಕಂತ ಗಂಧರ್ವ ಕೊಟ್ಟಿದ್ದ. ಅಗ್ನಿದೇವ ಕಾಂಡವ ದಹನದ ಸಮಯದಲ್ಲಿ ಅಗ್ನಿದೇವರು ಪ್ರತ್ಯಕ್ಷನಾಗಿ ಅರ್ಜುನನಿಗೆ ಈ ರಥವನ್ನು ಕೊಟ್ಟಿದ್ರು. ಇದು ಮಹಾನ್ ರಥ. ಅಂಥ ರಥದಲ್ಲಿ ಆ ಚಿತ್ರರಥ ಕೊಟ್ಟಂತ ಮಹಾನ್ ಕುದುರೆಗಳನ್ನ ಕಟ್ಟಿ ಆ ಮಹಾನ್ ರಥದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನರಿಬ್ಬರು ಕೂಡ ವಿರಾಜಮಾನರಾಗಿದ್ದಾರೆ. ಅರ್ಜುನರಿಂದ ಭೀಷ್ಮ ಪಿತಾಮಹರೊಂದಿಗೆ ಕೌರವ ಸೇನೆಯ ಮೂಲಕ ಊದಲ್ಪಟ್ಟ ಶಂಖಗಳ ಮತ್ತು ವಿಭಿನ್ನ ರಣವಾದ್ಯಗಳ ಧ್ವನಿಯನ್ನು ಕೇಳಬೇಕಾದ್ರೆ ಕೇಳಿದ್ರು ಇವರು ಸುಮ್ಮನಿರ್ತಾರೆ. ಇವರು ಸಹ ಯುದ್ಧಾರಂಭದ ಘೋಷಣೆ ಮಾಡ್ಲಿಕ್ಕೆ ತಮ್ಮ ತಮ್ಮ ಶಂಖಗಳನ್ನ ಊದ್ತಾರೆ. ಶ್ರೀಕೃಷ್ಣ ಮತ್ತು ಅರ್ಜುನನ ಆ ಶಂಖಗಳು ಸಾಧಾರಣವಾಗಿರ್ಲಿಲ್ಲ. ಮತ್ತೇನು, ಈಗ ಅವರ ಕುದುರೆಗಳೇನೋ ಚಿತ್ರರಥ ಗಂಧರ್ವ ಕೊಟ್ಟಿದ್ದ, ಆಯ್ತು. ರಥ ಏನೋ ಆಗ್ನೇದೇವ ಕಾಂಡವನ ದಹನದ ಸಮಯದಲ್ಲಿ ಕೊಟ್ಟಿದ್ದ. ಅಷ್ಟೇ ಅಲ್ಲ, ಶಂಖ ಸಾಮಾನ್ಯ ಶಂಖ ಸಾಧಾರಣವಾಗಿರ್ಲಿಲ್ಲ. ಮತ್ತೇನು, ಅತ್ಯಂತ ವಿಲಕ್ಷಣ, ತೇಜೋಮಯ ಮತ್ತು ಅಲೌಕಿಕವಾಗಿತ್ತು ಇವೆಲ್ಲ ಕೂಡ. ಈ ಲೋಕದಲ್ಲ ಅವೆಲ್ಲ. ಮತ್ತೆ ಎಲ್ಲಿಂದ ಬಂತು ಇವೆಲ್ಲ ಮುಂದೆ ಹೇಳ್ತಾರೆ. ಅವೆಲ್ಲ ನಿಲ್ಲ ಆ ಶಂಖಗಳು ಎಲ್ಲಿಂದ ಬಂತು ಇವರಿಗೆ. ಅದರಿಂದ ಅವುಗಳನ್ನ ದಿವ್ಯ ಅಂತ ಹೇಳಿ ಹೇಳಲಾಗಿದೆ. ನಮ್ಮ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಅವರದ್ದು ಎಂತೆಂತ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಏನು ಅಂದ್ರೆ ಕೃಷ್ಣಾರ್ಜುನ ರಥಕ್ಕೆ ಮಹತಿ ಚಂದವೆಂತಲೂ ಮಾಧವ ಪಾಂಡವರ ಸಂಖ್ಯೆಗಳಿಗೆ ದಿವ್ಯ ಎಂತಲೂ ಹೇಳಲಾಗಿದೆ. ಈ ನರನಾರಾಯಣನ ಮಹಾರಥದ ಸಭೆಯನ್ನ ಸ್ವಲ್ಪ ನೋಡೋಣ. ಏನಪ್ಪಾ ಅಂತಂದ್ರೆ, ಕೌರವ ಸೇನೆಯಲ್ಲಿ ಊದಿದ ಶಂಖದ ಗಲಾಟೆ, ಶಂಖ ಶಬ್ದವನ್ನ ತಿಳ್ಕೊಂಡು ನಾವು ಈಗ ಸಂಜೆಯ ಕೌರವ ಸೇನೆಯಲ್ಲಿ ಉಂಟಾದ ಕೋಲಾಹಲ ನೋಡಿದ ಮೇಲೆ ಶ್ವೇತವರ್ಣದ ಅಶ್ವಗಳಿಂದ ಕಟ್ಟಲ್ಪಟ್ಟ ಮಹಾರಥದಲ್ಲಿ ಅಧಿಷ್ಠಿಸಿರ್ತಕ್ಕಂತ ಶ್ರೀಕೃಷ್ಣರು, ಕೃಷ್ಣಾರ್ಜುನರು ತಮ್ಮ ದಿವ್ಯ ಶಂಖಗಳನ್ನ ಊದ್ತಾರೆ. ಅರ್ಜುನನ ರಥ ಎಲ್ಲರಂತೆ ಸಾಮಾನ್ಯವಾದ್ದಲ್ಲ. ಹೇಳ್ತಿದ್ದಾರೆ. ಒಂದನೇದು 4 ಕುದುರೆಗಳು, ಎರಡನೇದು ಆ ಕುದುರೆಗಳು ಬಿಳಿಯ ಬಣ್ಣಗಳು, ಮೂರನೇದು ಆ ರಥ ಅಗ್ನಿದೇವನಿಂದ ಪ್ರಾಪ್ತ, ನಾಲ್ಕನೇದಾಗಿ ಇವೆಲ್ಲವುಗಳಿಗಿಂತಲೇ ಹೆಚ್ಚಾಗಿ ಲೀಲಾ ಪುರುಷೋತ್ತಮನಾದ ಪರಮಾತ್ಮನೇ ಆ ರಥವನ್ನು ನಡೆಸಲಿಕ್ಕೆ ಕುಳಿತುಕೊಂಡಿದ್ದಾನೆ. ಆ ರಥತೆಯನ್ನು ಹೋಗಲು ಇದು ಒಂದು ಕಾರಣ ಸಾಕು. ನಮ್ಗೆ ಭಗವಂತನಿಂದಲೇ ನಡೆಸಲ್ಪಡ್ತಕ್ಕಂತ ಈ ರಥಕ್ಕೆ ಭಯವೆಲ್ಲಿ, ಲೋಪವೆಲ್ಲಿ. ನೋಡಿ, ಒಂದನೇದಾಗಿ 4 ಕುದುರೆ, ಎರಡನೇದು ಕುದುರೆಗಳು ಬಿಳಿ ಬಣ್ಣದ್ದು, ಮೂರನೇದು ರಥ ಅಗ್ನಿದೇವನಿಂದ ಪ್ರಾಪ್ತವಾದದ್ದು, ನಾಲ್ಕನೇದು ಎಲ್ಲಕ್ಕಿಂತ ಹೆಚ್ಚಾಗಿ ಲೀಲಾ ಪುರುಷನಾದ ಪರಮಾತ್ಮನೇ ಈ ರಥವನ್ನು ನಡೆಸಲಿಕ್ಕೆ ಸಾರಥಿಯಾಗಿ ಕೂತ್ಕೊಂಡಿದ್ದಾನೆ. ಆಗ ಅಂಥ ರಥದ ಶ್ರೇಷ್ಠತೆಯನ್ನ ಹೋಗ್ಲಿಕ್ಕೆ ಇದೊಂದು ಕಾರಣ ಸಾಕು. ಯಾಕೆ, ಅದು ಭಗವಂತನಿಂದಲೇ ನಡೆಸಲ್ಪಡ್ತಕ್ಕಂಥ ಆ ಅಂಥ ರಥಕ್ಕೆ ಭಯ ಎಲ್ಲಿ, ಲೋಪ ಎಲ್ಲಿ? ಯಾವ್ದಪ್ಪ ರಥ ಅಂತಂದ್ರೆ, ಆ ರಥವೇ ಈ ಶರೀರ. ಈ ಶರೀರವೇ ಯಾವ ಶರೀರ? ನಮ್ಮ ಶರೀರ. ಅಂತಃಕರಣದಲ್ಲಿರ್ತಕ್ಕಂಥ 4 ನಾಳೆಗಳು ಎಂದರೆ ಸತ್ವ ಗುಣವನ್ನು ಸೂಚಿಸುತ್ತವೆ. ಆ ರೀತಿ ಸತ್ವ ಪ್ರಧಾನವಾದ್ದರಿಂದ ಸರ್ವಶಕ್ತಿವಂತನಾದ ಭಗವಂತನು ಅದನ್ನ ಅಧಿಷ್ಠಿಸಿರುತ್ತಾನೆ, ಅಂದರೆ ಸಾರಥ್ಯವನ್ನು ವಹಿಸಿರುತ್ತಾನೆ. ಗಾಯತ್ರಿ ಮಂತ್ರದಲ್ಲಿ ಹೇಳಿರುವಂತೆ ಬುದ್ಧಿ ವೃತ್ತಿಗಳೆಂಬ ಕುದುರೆಗಳನ್ನ ಅವನೇ ಪ್ರೇರೇಪಿಸುತ್ತಾನೆ. ಜೀವನು ರಥಿಕನು ಮಾತ್ರ. ಈ ಸಂಗ್ರಾಮದಲ್ಲಿ ವಿಜಯ ಸಿದ್ಧಿಗೆ ಸಂಶಯವಿಲ್ಲ. ಸತ್ಯಮೇವ ಜಯತೆ. ಸತ್ಯನಾರಾಯಣನಿರುವ ಸ್ಥಳದಲ್ಲಿ
ಜಯಲಕ್ಷ್ಮಿ ಇರಲೇಬೇಕು. ನೋಡಿ, ದಿವ್ಯವಾದ ಅರ್ಜುನನ ರಥವನ್ನ ಶರೀರಕ್ಕೆ ಹೋಲಿಕೆ ಮಾಡ್ತಾ, ಈ ಶರೀರಕ್ಕೆ ಅಂತ ರಥ ಅಗ್ನಿದೇವ ಕೊಟ್ಟಿದ ರಥ ಅರ್ಜುನನಿಗೆ. ಅದು ಈ ರಥ ಇದು ಕೂಡ ಪರಮಾತ್ಮನಿಂದ ಕೊಟ್ಟಲ್ಪಟ್ಟಿರ್ತಕ್ಕಂಥ ರಥ. ಇದು ಶರೀರ ಎಂಬತಕ್ಕಂಥ ರಥ. ಕುದುರೆ ಯಾವ್ದಪ್ಪ ಅಂತಂದ್ರೆ ಅಂತಃಕರಣದಲ್ಲಿರ್ತಕ್ಕಂಥ 4 ವೃತ್ತಿಗಳೇ ಯಾವುದು? ಮನೋಬುದ್ಧಿ ಚಿತ್ತ ಅಹಂಕಾರ ಎಂತಕ್ಕಂಥ ಈ 4 ಕುದುರೆಗಳು ಅವು ಬಿಳಿಯ ಬಣ್ಣದ ಕುದುರೆಗಳು ಅಂತಂದ್ರೆ ಸತ್ವಗುಣಕ್ಕೆ ಸೂಚಕ. ಅವೆಲ್ಲ ಕೂಡ ಈ ರೀತಿ ಸತ್ವ ಪ್ರಧಾನವಾದ್ದರಿಂದ, ಇಲ್ಲಿ ಸತ್ವ ಪ್ರಧಾನತೆ ಇದೆ, ಅಲ್ಲಿ ಸರ್ವಶಕ್ತಿವಂತನಾದ ಭಗವಂತನು ಅಧಿಷ್ಠಿಸಿರುತ್ತಾನೆ. ಸತ್ವಗುಣ ಸಂಪನ್ನ ಅಂತಃಕರಣದಲ್ಲಿ ಪರಮಾತ್ಮ ಅಧಿಷ್ಠಾನ. ಅಂದ್ರೆ ರಥದ ಸಾರಥ್ಯ ವಹಿಸಿರ್ತಾನೆ ಪರಮಾತ್ಮ. ಎಲ್ಲಿ ಸತ್ವಗುಣ ಇದೋ ಅಲ್ಲಿ ಗಾಯತ್ರಿ ಮಂತ್ರದಲ್ಲಿ ಹೇಳಿರುವಂತೆ, ಹೇಗೆ ದಿಯೋ ಯವನ ಪ್ರಚೋದಯಾತ್, ನನ್ನ ಬುದ್ಧಿಯನ್ನ ಪ್ರಚೋದನೆ ಮಾಡು. ಓಂ ಭೂಹು ಭೋಹ ಗೊತ್ತಿದೆ ನಿಮ್ಗೆ. ಬುದ್ಧಿವೃತ್ತಿಗಳೆಂಬ ಕುದುರೆಗಳನ್ನು ಅವನೇ ಪ್ರೇರಣೆ ಮಾಡ್ತಾನೆ. ಜೀವ ಕೇವಲ ರಥಿಕ, ಅದ್ರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಿರ್ತಾನೆ. ಶರೀರವೇ ರಥ, ಮನೋಬುದ್ಧಿ ಚಿತ್ತ ಅಹಂಕಾರಗಳೇ 4 ಕುದುರೆಗಳು. ರಥದ ಸಾರಥ್ಯವನ್ನು ವಹಿಸಿರ್ತಕ್ಕಂಥವನೇ ಪರಮಾತ್ಮ, ಅದರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಕ್ಕಂಥವನು ಜೀವ. ಈ ಸಂಗ್ರಾಮದಲ್ಲಿ ವಿಜಯ ಅಂದ್ರೆ ಯಾರ ಶರೀರದಲ್ಲಿ ತತ್ವ ಪ್ರಧಾನವಾಗಿರ್ತಕ್ಕಂಥ ಮನೋಬುದ್ಧಿ ಚಿತ್ತ ಅಹಂಕಾರಗಳಿದಾವೋ ಅಲ್ಲಿ ಪರಮಾತ್ಮನ ಸಾರಿರ್ತದೆ. ಪರಮಾತ್ಮ ಸಾರಥ್ಯ ಇರ್ತಕ್ಕಂಥ ರಥದಲ್ಲಿ ಶರೀರದಲ್ಲಿ ಜೀವನು ಸುಖವಾಗಿ ಪ್ರಯಾಣ ಮಾಡ್ತಾನೆ, ಸಂಶಯ ಇಲ್ಲ. ಯಾಕೆ? ಸತ್ಯನೇ ವಜ್ಜೈತಿ. ಎಲ್ಲಿ ಸತ್ಯ ಇದೆ ಅಲ್ಲಿ ವಿಜಯಲಕ್ಷ್ಮಿ ಇದ್ದೇ ಇರ್ತಾಳೆ ಅನ್ನೋ ಮಾತಲ್ಲಿ ಹೇಳ್ತಾ ಇದ್ದಾರೆ. ಸುಮ್ಮನೆ ಆ ರಥವನ್ನ ಹೋಲಿಕೆ ಮಾಡ್ತಾ ಶರೀರಕ್ಕೆ ಉಪಮಾನ ಕೊಡ್ತಾರೆ. ಇನ್ನು ಕೃಷ್ಣ ತಮ್ಮ ದಿವ್ಯ ಶಂಖಗಳನ್ನು ಅವರು ಓದಿದ ಆ ಶಂಖಗಳು ಕೌರವರ ಶಂಖಗಳಂತೆ ಸಾಧಾರಣ ಶಂಖಗಳಲ್ಲ. ಧರ್ಮೋದ್ಧಾರಕ್ಕಾಗಿ ದೇವತೆಗಳಿಂದ ಪ್ರಸಾದಿಸಲ್ಪಟ್ಟ ಶಂಖಗಳು, ಪರಣವನಾದ ಶಂಖಗಳು, ಸತ್ಯ ಬಲವುಳ್ಳ ಶಂಖಗಳು, ಧರ್ಮ ಬಲವುಳ್ಳ ಶಂಖಗಳು. ನಾರಾಯಣನ ಮೊದಲು ಶಂಖವನ್ನು ಊದಿದನು, ಭರಣ ಶಂಖ ನಂತರ. ಇದು ಸರಿಯಾದ ಪದ್ಧತಿ. ಈ ರಥದಲ್ಲಿ ಪ್ರಥಮ ಸೀಟು ನಾರಾಯಣದ್ದು, 2ನೇ ಸೀಟು ನರನದು. ಅಗ್ರಸ್ಥಾನವು ದೇವನಿಗೆ, ಅನಂತರ ಸ್ಥಾನ ಜೀವನಿಗೆ. ಆದ್ರಿಂದಲೇ ಆ ರಥವು ಮಹಾರಥವೆಂತಲೂ ದಿವ್ಯ ರಥವೆಂತಲೂ ಹೇಳಿಸಿಕೊಂಡಿತ್ತು. ಶ್ರೀಕೃಷ್ಣಾರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದುತ್ತಾರೆ. ಅವರು ಊದಿದ ಆ ಶಂಖಗಳು ಸಾಮಾನ್ಯದ್ದಲ್ಲ. ಮತ್ತೇನು? ಧರ್ಮೋದ್ಧಾರಕ್ಕಾಗಿ ದೇವತೆಗಳಿಂದ ಕೊಡಲ್ಪಟ್ಟಿದ್ದವೆಲ್ಲ ಕೂಡ ಪ್ರಣವನಾದ ಶಂಖಗಳೆಲ್ಲ ಸತ್ಯ ಬಲವುಳ್ಳ ಇರ್ತಕ್ಕಂಥ ಶಂಖಗಳು, ಧರ್ಮ ಬಲ ಇರ್ತಕ್ಕಂಥ ಶಂಖಗಳು. ಹಾಗಾಗಿ ಮೊದಲು ನಾರಾಯಣ ಶಂಖ ಊದುತ್ತಾನೆ ಪರಮಾತ್ಮ, ನಂತರ ನರ ಅರ್ಜುನ. ಇದು ಸರಿಯಾದ ಪದ್ಧತಿ. ಯಾಕೆ? ಆ ರಥದಲ್ಲಿ ಪ್ರಥಮ ಆಸನ ಯಾರಿಗೆ? ಫ್ರಂಟ್ ಸೀಟ್ ಯಾರಿಗೆ? ನಾರಾಯಣನಿಗೆ. ಹಿಂದಿನ ಸೀಟು ಅರ್ಜುನನಿಗೆ. ಹಾಗಾಗಿ ಸಾರಥಿ ಪರಮಾತ್ಮ, ಪ್ರಯಾಣಿಕ ಅರ್ಜುನ, ನರ. ಅಗ್ರಸ್ಥಾನವು ದೇವನಿಗೆ, ಅನಂತರ ಸ್ಥಾನ ಜೀವನಿಗೆ. ಆ ರಥ ಮಹಾರಥ. ಈ ರೀತಿ ರಥ ಅದು ಜೀವನ ಪರಮಾತ್ಮ ಪ್ರಥಮ ಸ್ಥಾನ ಎಲ್ಲಿದೆ ಅಲ್ಲಿ ಆ ರಥ, ಆ ಶರೀರ ಮಹಾಶರೀರ, ಸಾಮಾನ್ಯ ಶರೀರ ಅಲ್ಲ. ಹಾಗಾಗಿ ಇದನ್ನ ದಿವ್ಯ ರಥ ಅಂತ ಹೇಳಿ ನಮ್ಮ ಜೀವನದಲ್ಲಿ ಯಾರು ಪರಮಾತ್ಮನಿಗಾಗಿ ಪ್ರಥಮ ಆದ್ಯತೆ ಕೊಡ್ತಾರೆ. ಆ ಶರೀರಕ್ಕೆ ಒಂದು ವಿಶೇಷ ಸ್ಥಾನ ಮಾಡ್ತಾರೆ. ನೋಡ್ತೀವಿ. ಇನ್ನು ಮುಂದಿನ ಶ್ಲೋಕದಲ್ಲಿ ಪಾಂಡವ ಪಕ್ಷದ ಶಂಕನಾದ ನಮಗೆ 15 ಶ್ಲೋಕ ಮಾಡಿ
पाञ्चजन्यम् ऋषिकेशो देवदत्तम् धनञ्जयः पौंड्रं दद्मौ महाशङ्कम् भीमकर्मरुकोदरः पाञ्चजन्यम् ऋषिकेशो देवदत्तम् धनञ्जयः पौंड्रं दद्मौ महाशङ्कम् भीमकर्मरुकोदरः ಭೀಮಕರ್ಮಾವೃಕೋದರಃ ಋಷಿಕೇಶ ಭೀಮಾವೃಕೋದರ ಪೌಂಡ್ರಂ ಮಹಾಶಂಕಂ ದದ್ಮೌ. ಋಷಿಕೇಶಃ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯಂ ಪಾಂಚಜನ್ಯ ಎಂಬ ಹೆಸರಿನ, ಧನಂಜಯ ಅರ್ಜುನನು ದೇವದತ್ತಂ ದೇವದತ್ತನೆಂಬ ಹೆಸರಿನ, ಭೀಮಕರ್ಮ ಭಯಾನಕ ಕರ್ಮಗಳನ್ನ ಮಾಡ್ತಕ್ಕಂತ, ಉರುಕೋದರ ಉರುಕೋ ಉದುರು ಯಸ್ಯ ತಸ್ಯ ತಸ್ಯ ಸಹ ಉರುಕೋದರ, ಉರುಕ ಅಂತಕ್ಕಂಥ ಅಗ್ನಿ ಅವನ ಉದರದಲ್ಲಿರೋ ಕಾರಣ ಅವರಿಗೆ ಉರುಕೋದರ, ಭೀಮಸೇನಿಗೆ ಉರುಕೋದರ ಅಂತ ಹೆಸರು. ಆ ಉರುಕೋದರ ಪೌಂಡ್ರಂ ಪೌಂಡ್ರ ಅಂತಕ್ಕಂಥ ಹೆಸರಿನ ಮಹಾಶಂಕಂ ದದ್ಮೌ. ಪರಮಾತ್ಮ ಪಾಂಚಜನ್ಯ ಅಂತಕ್ಕಂಥ ಶಂಕವನ್ನ, ಅರ್ಜುನ ದೇವದತ್ತ ಎಂಬ ಶಂಕವನ್ನ, ಭೀಮಕರ್ಮ ಅಂದ್ರೆ ಭಯಾನಕ ಕರ್ಮ ಮಾಡತಕ್ಕಂತ ಇವನು ಉರುಕೋದರ ಪೌಂಡ್ರಂ ಎಂಬತಕ್ಕಂತ ಶಂಕವನ್ನ ದದ್ಮೌ ಎಲ್ರು ಊದ್ತಾರೆ. ಹೂ 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 ಅಂತೇಳಿ ಎಲ್ರು ಒಂದೇ ಸರಿಗೆ ಜೋರಾಗಿ ಊದ್ತಾರೆ ಶಂಕವನ್ನ. ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯ ಎಂಬ ಹೆಸರಿನ ಶಂಕವನ್ನು, ಅರ್ಜುನನು ದೇವದತ್ತನೆಂಬ ಹೆಸರಿನ ಶಂಕವನ್ನ ಮತ್ತು ಭಯಾನಕ ಕರ್ಮವನ್ನು ಮಾಡತಕ್ಕಂಥ ಭೀಮಸೇನ ಪೌಂಡ್ರಮನೆಂಬ ಹೆಸರಿನ ಮಹಾಶಂಕವನ್ನ ಒಮ್ಮೆಲೆ ಊದ್ತಾರೆ. ಯುದ್ಧಾರಂಭದ ಸಮಯ ಇದು. ಪ್ರಶ್ನೆ: ಭಗವಂತನ ಋಷಿಕೇಶ ಎಂಬ ಹೆಸರಿನ ಭಾವ ಏನು? ಏನಪ್ಪಾ ಪರಮಾತ್ಮ ಋಷಿಕೇಶ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಹೇಳ್ತಾರೆ ಇಲ್ಲಿ, ಅವನಿಗೆ ಪಾಂಚಜನ್ಯ ಶಂಕವು ಯಾರಿಂದ ದೊರಕಿತ್ತು? ಹೇಳ್ಕೊಂಡು ದೇವತೆಗಳಿಂದ ಕೊಟ್ಟಿದ್ರು ಆ ಶಂಕ ಅಂತ. ಏನಪ್ಪ ಅಂದ್ರೆ, ಋಷಿಕ ಎಂದರೆ ಇಂದ್ರಿಯಗಳ ಹೆಸರು, ಅವುಗಳ ಸ್ವಾಮಿಗೆ ಋಷಿಕೇಶ ಎಂದು ಹೇಳ್ತಾರೆ. ಹಾಗೂ ಹರ್ಷ ಸುಖ ಮತ್ತು ಸುಖಮಯ ಐಶ್ವರ್ಯದ ನಿಧಿಯನ್ನ ಋಷಿಕೇಶ ಎನ್ನುತ್ತಾರೆ. ಭಗವಂತನು ಇಂದ್ರಿಯಗಳ ಒಡೆಯನೂ ಆಗಿದ್ದಾನೆ ಮತ್ತು ಹರ್ಷ ಸುಖ ಮತ್ತು ಪರಮೈಶ್ವರ್ಯದ ನಿಧಿಯೂ ಆಗಿದ್ದಾನೆ. ಆದ್ರಿಂದ ಅವನ ಒಂದು ಹೆಸರು ಋಷಿಕೇಶ ಎಂಬುದು ಇದೆ. ಪಂಚಜನ ಎಂಬ ಹೆಸರಿನ ಶಂಕ ರೂಪಧಾರಿ ಒಬ್ಬ ದೈತ್ಯರನ್ನ ಕೊಂದು ಭಗವಂತನವರನ್ನ ಶಂಕ ರೂಪದಲ್ಲಿ ಸ್ವೀಕರಿಸಿದ್ದನು. ಆದ್ರಿಂದ ಆ ಶಂಕರ ಹೆಸರು ಪಾಂಚಜನ್ಯ ಎಂದಾಯಿತು. ಹರಿವಂಶ ಅಂತಕ್ಕಂಥ ಪುಸ್ತಕದಲ್ಲಿ ಇದರ ಉಲ್ಲೇಖ ನೋಡಬಹುದು. ಋಷಿಕಾಣೀಂದ್ರಿಯಾಣ್ಯಾಹು ತೇಷಾಮೀಶೋ ಯತೋ ಭಗವಾನ್ ಋಷಿಕೇಶಸ್ತೋ ವಿಷ್ಣು ಯಾತೋ ದೇವೇಶು ಕೇಶವ. ಋಷಿಕ ಎಂದು ಇಂದ್ರಿಯಗಳಿಗೆ ಹೇಳ್ತಾರೆ. ನೀನು ಅವುಗಳ ಈಶ ಸ್ವಾಮಿಯಾಗಿದ್ದಿ, ಆದ್ರಿಂದ ಕೇಶವ ನೀನು ದೇವತೆಗಳಲ್ಲಿ ಋಷಿಕೇಶ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೀಯ. ಋಷಿಕೇಶ ತಂದ್ರೇನು? ಇಂದ್ರಿಯಗಳಿಗೆ ಯಾರು ಸ್ವಾಮಿಯಾಗಿದ್ದಾನೋ, ಇಂದ್ರಿಯಗಳನ್ನ ತನ್ನ ಅಧೀನದಲ್ಲಿ ತನ್ನ ಇಚ್ಛೆ ಬಂದಂತೆ ಯಾರು ಇಂದ್ರಿಯಗಳಿಂದ ಕೆಲಸ ಮಾಡ್ತಾನೋ ಅವನನ್ನ ಋಷಿಕೇಶ, ಇಂದ್ರಿಯಗಳಿಗೆ ಸ್ವಾಮಿ. ಎಲ್ಲ ಇಂದ್ರಿಯಗಳು ಅವನಿಂದನೇ ಕೆಲಸ ಮಾಡ್ತವೆ. ಋಷಿಕೆ ಅಂದ್ರೆ ಇಂದ್ರಿಯಗಳ ಹೆಸರು, ಅವುಗಳಿಗೆ ಸ್ವಾಮಿ. ಹಾಗೂ ಹರ್ಷ ಸುಖ ಸುಖಮಯ ಐಶ್ವರ್ಯದ ನಿಧಿಯನ್ನ ನೋಡಿ, ಹರ್ಷ ಸುಖ ಸುಖಮಯ ಐಶ್ವರ್ಯ ಅದರ ನಿಧಿ, ಅದನ್ನೇ ಋಷಿಕೇಶ ಅಂತಾರೆ. ಭಗವಂತನು ಇಂದ್ರಿಯಗಳ ಒಡೆಯನೂ ಆಗಿದ್ದಾನೆ. ಇಂದ್ರಿಯಗಳ ಒಡೆಯ ಅವನು ಹೆಂಗ್ ಹೇಳ್ತಾನೆ ಹೇಳಿದ್ರೆ ಹಂಗೇನೆ ಅವು ಕೆಲಸ ಮಾಡ್ತಾನೆ. ಮತ್ತು ಹರ್ಷ ಸುಖ ಮತ್ತು ಪರಮೈಶ್ವರ್ಯದ ನಿಧಿ, ಸುಖ ಹರ್ಷ ಐಶ್ವರ್ಯ ಎಲ್ಲಕ್ಕೂ ನಿಧಿ ಆಗಿದ್ದಾನೆ ಪರಮಾತ್ಮ. ಆದ್ರಿಂದ ಅವನ ಹೆಸರು ಋಷಿಕೇಶ ಎಂಬುದು ಕೂಡ ಇದೆ. ಮತ್ತು ಈ ಪಂಚಜನ್ಯ, ಈ ಶಂಕ ಹೆಂಗ್ ಬಂತಪ್ಪ ಅಂತಂದ್ರೆ, ಪಂಚಜನ ಎಂಬ ಹೆಸರಿನ ಶಂಕ ರೂಪಧಾರಿ ದೈತ್ಯ ಒಬ್ಬ ರಾಕ್ಷಸ, ಅವನ ಹೆಸರು ಏನು? ಪಂಚಜನ.
ಎಂಬ ಹೆಸರಿಂದ ಒಬ್ಬ ರಾಕ್ಷಸ ಅವನನ್ನ ಪರಮಾತ್ಮ ಅಂತ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ್ಮೇಲೆ ಅವನನ್ನ ಶಂಕ ರೂಪವನ್ನಾಗಿ ಧಾರಣೆ ಮಾಡ್ತಾನೆ. ಶಂಕ ರೂಪವನ್ನಾಗಿ ಮಾಡಿಸಿ ಅದನ್ನ ಅವರು ಸ್ವತಃ ಧರಿಸ್ತಾರೆ. ಹಾಗಾಗಿ ಅದ್ರ ಹೆಸರು ಪಾಂಚಜನ್ಯ ಅಂತ ಹೇಳ್ತಾರೆ. ಇನ್ನು ಅರ್ಜುನನಿಗೆ ಪ್ರಶ್ನೆ, ಧನಂಜಯ ಅಂತ ಹೆಸರು ಯಾಕೆ ಬಂತು? ಅವನಿಗೆ ದೇವದತ್ತ ಎಂಬ ಶಂಕ ಎಲ್ಲಿಂದ ಬಂತು? ಅದಕ್ಕೆ ರಾಜಸೂಯ ಯಜ್ಞದ ಸಮಯದಲ್ಲಿ ಅರ್ಜುನನು ಅನೇಕ ರಾಜರುಗಳನ್ನ ಗೆದ್ದು ಅಪಾರ ಧನವನ್ನ ತಂದಿದ್ದನು. ಆ ಕಾರಣದಿಂದ ಅವನ ಒಂದು ಹೆಸರು ಧನಂಜಯ ಎಂದಾಯಿತು. ದೇವದತ್ತ ಎಂಬ ಶಂಕವನ್ನ ನಿವಾತ ಕವಚಾದಿ ದೈತ್ಯರೊಡನೆ ಯುದ್ಧ ಮಾಡುವ ಸಮಯದಲ್ಲಿ ಇಂದ್ರನು ಇವರಿಗೆ ಕೊಟ್ಟಿದ್ದನು. ಈ ಶಂಕದ ಶಬ್ದವು ಎಷ್ಟು ಭಯಂಕರವಾಗಿರುತ್ತೆಂದರೆ ಅದನ್ನು ಕೇಳಿದ ಶತ್ರು ಸೇನೆಯು ಭಯದಿಂದ ನಡುಗಿ ಹೋಗುತ್ತಿತ್ತು. ಸರಿ, ಕೃಷ್ಣನಿಗೆ ಋಷಿಕೇಶ ಅಂತ ಹೆಸರಾಗಿ ಬಂತು. ದೇವದತ್ತ ಎಂಬ ಶಂಕ ಅಲ್ಲ, ಪಾಂಚಜನ್ಯ ಎಂಬತಕ್ಕ ಶಂಕ ಹೇಗೆ ಬಂತು ತಿಳ್ಕೊಂಡು ನಾವು. ಪಾಂಚಜನ್ಯ ಎಂಬತಕ್ಕಂಥ ದೈತ್ಯನ ಸಂಹರಿಸಿ ಅವನು ಶಂಕದ ರೂಪವಾಗಿ ಅವನನ್ನ ಸ್ವೀಕಾರ ಮಾಡಿದಂತ ತಿಳ್ಕೊಂಡ್ವಿ. ಮತ್ತು ಅರ್ಜುನಿಗೆ ಧನಂಜಯ ಅಂತ ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ, ರಾಜಸೂಯ ಯಜ್ಞ ಮಾಡ್ಬೇಕಾದ್ರೆ ಅರ್ಜುನ ಅನೇಕ ರಾಜರುಗಳನ್ನ ಸೋಲಿಸಿ ಅವರನ್ನ ಗೆದ್ದು ಅಪಾರವಾದ ಧನವನ್ನು ತಂದಿರ್ತಾನೆ. ರಾಜರಿಗೆ ಯುದ್ಧ ಮಾಡತಕ್ಕಂಥದ್ದು ಧರ್ಮವೇ ಆಗಿದೆ. ಹಾಗಾಗಿ ಅಪಾರವಾದ ಧನ ತಂದಿರ್ತಾನೆ. ಆ ಕಾರಣದಿಂದ ಅವನಿಗೆ ಧನಂಜಯ ಅಂದ್ರೆ ಧನವನ್ನ ಗೆದ್ದವನು ಅಂತ ಹೆಸರು ಬಂದಿದೆ. ದೇವದತ್ತ ಎಂಬತಕ್ಕಂಥ ಶಂಕ ಹೇಗೆ ಬಂತಪ್ಪ ಅಂದ್ರೆ, ನಿವಾತ ಕವಚಾದಿ ದೈತ್ಯರೊಡನೆ ಯುದ್ಧ ಮಾಡ್ಬೇಕಾದ್ರೆ ಆ ಸಮಯದಲ್ಲಿ ಸ್ವತಃ ಇಂದ್ರನ ಮಗನೇ ಯಾರು? ಅರ್ಜುನ. ಅವರಿಗೆ ಕೊಟ್ಟಿದ್ದ ಈ ಶಂಕರ ಶಬ್ದ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಅದನ್ನು ಕೇಳಿದ ಶತ್ರು ಸೇನೆಯು ಭಯದಿಂದ ನಡುಗಿ ಹೋಗುತ್ತಿತ್ತು. ಆ ಶಬ್ದದ ದೇವದತ್ತ ಶಂಕರ ಶಬ್ದ ಕೇಳಿ ಶತ್ರು ಸೇನೆ ನಡುತ್ತಾ ಇದ್ದಾಗೆ. ಅರ್ಜುನ ಇಂದ್ರನ ಪುತ್ರ ಹೇಗೆ ಅಂತ ನಾವು ಈಗಾಗಲೇ ಹೇಳ್ಕೊಂಡು ನಾವು ಕುಂತಿ ಮಾದ್ರಿ ಅಂತಕ್ಕಂಥ ಇಬ್ಬರು ಪತ್ನಿಯರು. ಯಾರಿಗೆ? ಪಾಂಡುರಾಜನಿಗೆ. ಪಾಂಡುರಾಜ ಒಂದು ಶಾಪದ ಕಾರಣ ಕುಂತಿಯನ್ನ ಮಾದ್ರಿಯನ್ನ ಮುಟ್ಟುವಾಗಿರ್ಲಿಲ್ಲ. ಮತ್ತೆ ರಾಜ್ಯ ಹೇಗೆ, ಸಂತಾನ ಇಲ್ಲ ಅಂದ್ರೆ ಹೇಗೆ ಜೀವನ ಅಂತ ಹೇಳಿದಾಗ ಕುಂತಿಗೆ ಹೇಳ್ಕೊಂಡ ಒಬ್ಬ ಋಷಿಯ ಮುನಿಯ ಸೇವೆ ಮಾಡಿರ್ತಾರೆ. ಆ ಮುನಿ ಒಂದು ವರ ಕೊಟ್ಟಿರ್ತಾರೆ. ಯಾವ ಬೇಕಂದ್ರೆ ನೀವು ಸಂತಾನ ಪಡೀಲಿಕ್ಕೆ ಬೇಕಾದ ಒಂದು ದೇವತೆಗಳ ಮಂತ್ರವನ್ನು ಉಚ್ಚಾರಣೆ ಮಾಡಿರ್ತಾರೆ. ಹಾಗೆ ಅದಕ್ಕೆ ತಾನೇ ಸೂರ್ಯನ ಉಪಾಸನೆ ಮಾಡಿ ಮದುವೆ ಆಗಕ್ಕಿಂತ ಮುಂಚೆನೆ ಕರ್ಣ ಹುಡ್ತಾನೆ. ಅದೇ ರೀತಿ ನಂತರ ಕಾಲದಲ್ಲಿ ಯಮನ ಉಪಾಸನೆ ಮಾಡಿ ಯಮನಿಂದ ಧರ್ಮರಾಜನನ್ನ, ಇಂದ್ರನಿಂದ ಅರ್ಜುನನನ್ನ, ವಾಯುದೇವನಿಂದ ಭೀಮನನ್ನ, ಮತ್ತೆ ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರನ್ನ ಪಡೆಯುತ್ತಾರೆ. ಇದು ಮಹಾಭಾರತದಲ್ಲಿ ಬರ್ತದೆ. ಅದು ಹಾಗಾಗಿ ಈ ನಿವಾತ ಕವಚಾದಿ ದೈತ್ಯರನ್ನ ಯುದ್ಧ ಮಾಡ್ಬೇಕಾದ್ರೆ ಈ ದೇವದತ್ತ ಎಂಬತಕ್ಕಂಥ ಶಂಕವನ್ನ ಸ್ವತಃ ಇಂದ್ರನೇ ಬಂದು ಮಗನಿಗೆ ಕೊಟ್ಟು ಹೋಗಿದೆ. ಯಾರಿಗೆ? ಅರ್ಜುನನಿಗೆ. ಇದು ಅದರ ಶಬ್ದದಿಂದ ಶತ್ರು ಸೇನೆ ನಡೆಯುತ್ತಾ ಇತ್ತು ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ನಾಳೆ ಇದ್ರ ಬಗ್ಗೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तु ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.